ಉನ್ಮತ್ತಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತವಾಮಾಂಗೋ ಹಜ್ಞಾನ್ ವಿಘ್ನಾನ್ರಕೇಸರಿ ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನು ಸುರಾರಾಧಿತಪಾದಾಬ್ಜೋ ರಮಾ ನಾರಾಯಣೋಸ್ತಮಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಮೀಮಾಂಸಾನ್ಯಾಯಶಾಬ್ದಜ್ಞಾ ಮಧ್ವಸಿದ್ಧಾन्तಕೋವಿದಾಃ ಪ್ರೀತಾ ಶ್ರೀಪಾದರಾಜಾಸ್ಯುಃ ವ್ಯಾಸದೇಶಿಕದೇಶಿಕಾಃ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾन्तರವಯೇ ವೈಷ್ಣವೇन्दೀವರೇन्दವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯन्तದಯಾಲವೇ ಯಸ್ಯ ದೇಹೋತಿ ಸೌರಭ್ಯ ಪೂರಿತೋತಿ ಸುಲಕ್ಷ್ಮವಾನ್ ಫಣಿರಾಡಿವ ಯೋ ವಕ್ತಾ ಸ ಕೃಷ್ಣೋ ಮಾಂ ಸದಾವತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತ ಗುಣ ಪರಿಪೂರ್ಣನಾದ ದೋಷದೂರನಾದ ನಮ್ಮ ಬಿಂಬನಾದ ಶ್ರೀಹರಿಯ ದರ್ಶನ ಪಡೆದುಕೊಳ್ಳುವುದೇ ಈ ಒಂದು ಮಾನವ ಜನ್ಮದ ದೊಡ್ಡ ಗುರಿ. ಆ ಒಂದು ಗುರಿಯಲ್ಲಿ ತಲುಪಲು ಮಾಡುವಂತಹ ಈ ಒಂದು ಸಾಧನೆಯ ಪ್ರಯತ್ನ, ಈ ಮಾನಸ ಯಾತ್ರೆಯ ಪ್ರಾರಂಭದಲ್ಲಿ ವಿಶೇಷವಾಗಿ ನಾವು ನಮ್ಮ ತಂದೆ ತಾಯಿಗಳನ್ನು ಸ್ಮರಿಸಿ, ನಮ್ಮ ಗುರುಗಳನ್ನು ಸ್ಮರಿಸಿಕೊಂಡು ನಾವು ಪ್ರಾರಂಭ ಮಾಡೋಣ. ವಿಶೇಷವಾಗಿ ಇವತ್ತು ನಿಮ್ಮೆಲ್ಲರಿಗೆ ಶ್ರೀಪಾದರಾಜರ ಆರಾಧನೆ, ಚತುರ್ದಶಿಯ ತಿಥಿ. ಮಹಾಜ್ಞಾನಿಗಳು, ಅವರ ಬಗ್ಗೆ ಒಂದಿಷ್ಟು ಹೇಳಿಬಿಟ್ಟು ನಾನು ಪ್ರಾರಂಭ ಮಾಡ್ತೀನಿ. ಅವರ ಕೃತಿಗಳ ಮೂಲಕವೇ ಹೇಗೆ ನಾವು ದೇವರನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುವಂತಹ ಚಿಂತನೆ ವಿಶೇಷವಾಗಿ ಇವತ್ತು ಮಾಡಲು ಪ್ರಯತ್ನ ಮಾಡುತ್ತೇನೆ. ಅವರ ಆರಾಧನೆ ಅಂದರೆ ವಿಶೇಷವಾಗಿ ಅವರ ಕೃತಿಗಳ ಚಿಂತನೆಯ ಮೂಲಕವಾಗಿ ಅವರಿಗೆ ವಿಶೇಷವಾಗಿ ಪ್ರೀತಿಯಾಗತ್ತೆ ಅಂತ ನಾವು ಭಾವಿಸಬೇಕು. ಆದ್ದರಿಂದ ಈ ಒಂದು ಮಾನಸಯಾತ್ರೆಯಿಂದ ಅವರ ಅನುಗ್ರಹದ ಮೂಲಕವಾಗಿ ನಾವು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ, ಇಭರಾಮಪುರದ ಅಪ್ಪಾವರೇ, ಗುರು ಶ್ರೀಶ ವಿಠ್ಠಲದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶ ದಾಸರೇ, ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಮೋಹನದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸ ವಿಠ್ಠಲರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಹೆಲವನಕಟ್ಟ ಗಿರಿಯಮ್ಮನವರೇ, ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಪುರಂದರ ದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಜಯೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಾದಿರಾಜರೇ, ವ್ಯಾಸರಾಜರೇ, ಬ್ರಹ್ಮಣ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಎಂತಹ ಶ್ರೀಪಾದರಾಜರಂದರೆ ನಮ್ಮ ಧ್ರುವಾಂಶ ಸಂಭೂತರಾಗಿರುವಂತಹ ಶ್ರೀಪಾದರಾಜರು. ಸಾಕ್ಷಾತ್ 5 ವರ್ಷಕ್ಕೆ ತಾವು ಕಾಡಿಗೆ ಹೋಗಿ ಪರಮಾತ್ಮನನ್ನು ಒಲಿಸಿಕೊಂಡಂಥ ಮಹಾನುಭಾವರು. ಅಂತಹ ಧ್ರುವರಾಜರೇ ಅವತಾರ ಮಾಡಿ ಶ್ರೀಪಾದರಾಜರಾದಂತಹದ್ದು. ಅವರು ಸನ್ಯಾಸ ತಗೊಂಡಾಗ ಅವರ ಆಶ್ರಮ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ. ಆದರೆ ಅವರ ಪಾಂಡಿತ್ಯಕ್ಕೆ ಒಲಿದಂತಹ ಹಿರಿಯ ಸ್ವಾಮಿಗಳು, ಕೆಲವರು ವಿಭೂತೇಂದ್ರರು ಅಂತ ಹೇಳ್ತಾರೆ, ಕೆಲವರು ರಘುನಾಥರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮಾಧ್ವ ಸ್ವಾಮಿಗಳು, ಪದ್ಮನಾಭ ತೀರ್ಥರ ಶಿಷ್ಯದ ವೃಂದದಲ್ಲಿ ಒಬ್ಬರು ಬಂದು ಕಾರ್ಪರ ಕ್ಷೇತ್ರ ನರಸಿಂಹದೇವರ ಸನ್ನಿಧಾನದಲ್ಲಿ ಕೊಟ್ಟಂತಹ ಹೆಸರು ಶ್ರೀಪಾದರಾಜರು. ಅಂದರೆ ನಾವೆಲ್ಲರೂ ಶ್ರೀಪಾದರು, ಆದರೆ ನೀವು ಶ್ರೀಪಾದರಾಜರು ಅಂತ ವಿಶೇಷವಾಗಿ ಬಿರುದನ್ನು ತಾವು ಪಡೆದುಕೊಂಡಿದ್ದಾರೆ. ಅಂತಹ ಶ್ರೀಪಾದರಾಜರು ನಮ್ಮ ವ್ಯಾಸರಾಜರ ಗುರುಗಳು. ಇದನ್ನೇ ನಮ್ಮ ಪೂರ್ವಜರಾದಂತಹ ವೆಂಕೋಬಾಚಾರ್ಯರು ಅವರ ಆ ಒಂದು ಅದ್ವೈತ ತತ್ವದ ವಿಮರ್ಶೆ ಮಾಡುವಾಗ ಆ ಮಂಗಳಾಚರಣೆ ಶ್ಲೋಕದಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಸ್ತುತಿ ಮಾಡ್ತಾರೆ ನಮ್ಮ ಶ್ರೀಪಾದರಾಜರನ್ನು. ಮೀಮಾಂಸಾ ನ್ಯಾಯ ಶಾಬ್ದಜ್ಞಾ ಮಧ್ವ ಸಿದ್ಧಾಂತ ಕೋವಿದಾ ಪ್ರೀತಾ ಶ್ರೀಪಾದರಾಜಾಸ್ಯು ವ್ಯಾಸ ದೇಶಿಕ ದೇಶಿಕಾಃ. ಅಂದರೆ ವಿಶೇಷವಾಗಿ ಮೀಮಾಂಸಾ ನ್ಯಾಯಾದಿಗಳಲ್ಲಿ ವಿಶೇಷವಾಗಿ ಜ್ಞಾನ ಉಳ್ಳಂತಹ ಶ್ರೀಪಾದರಾಜರೇ, ನೀವು ಮಧ್ವ ಸಿದ್ಧಾಂತ ಕೋವಿದಾ, ಮಧ್ವ ಸಿದ್ಧಾಂತ ಜ್ಞಾನದಲ್ಲಿ ನೀವು ಶ್ರೇಷ್ಠರು. ಅಂತಹ ಶ್ರೀಪಾದರಾಜರು ವ್ಯಾಸ ದೇಶಿಕ ದೇಶಿಕಾಃ. ಅಂದರೆ ನಮ್ಮ ವ್ಯಾಸರಾಜರು ವಿಶೇಷವಾಗಿ ಮಧ್ವ ಸಿದ್ಧಾಂತಕ್ಕೆ ವ್ಯಾಸತ್ರಯ ಎಂಬುವಂತಹ ವಿಶೇಷವಾದ ಕೊಡುಗೆ ಕೊಟ್ಟಂತಹ ವ್ಯಾಸರಾಜರನ್ನೇ ಕೊಡುಗೆಯಾಗಿ ಕೊಟ್ಟಂತಹ ಮಹಾನುಭಾವರು. ಯಾಕೆಂದರೆ ಶ್ರೀಪಾದರಾಜರ ನೇರ ಕೃತಿಗಳು ಅಷ್ಟು ನಮಗೆ ಲಭ್ಯವಿಲ್ಲ ಸಂಸ್ಕೃತದಲ್ಲಿ, 1-2 ನಮಗೆ ಸಿಗಬಹುದು. ಆದರೆ ಅವರು ಕೊಟ್ಟಂತಹ ಶಿಷ್ಯರು, ವ್ಯಾಸರಾಜರು ಕೊಟ್ಟಂತಹ ಕೊಡುಗೆ, ಅವರು ಪ್ರತಿಯೊಂದು ಅವರ ಸ್ತೋತ್ರಗಳಲ್ಲಿ, ಅವರೊಂದು ಎಲ್ಲ ಗ್ರಂಥಗಳಲ್ಲಿ ವ್ಯಾಸರಾಜರು ಹೇಳುವಂತಹ ಮಾತೆ, ನನ್ನ ಜ್ಞಾನ ಬಂದಿರೋದು ನಮ್ಮ ಗುರುಗಳಾದಂತಹ ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರಿಂದ ಅಂತ. ಅಂತಹ ವ್ಯಾಸರಾಜರು ಕೊಟ್ಟಂತಹ ಮಹಾನುಭಾವರೇ ನಮ್ಮ ಶ್ರೀಪಾದರಾಜರು.
ಅವರ ಸ್ಮರಣೆ ಯಾಕೆ ಮಾಡಬೇಕು ವಿಶೇಷವಾಗಿ ಅಂತ ನಮಗೆ ಅವರ ವ್ಯಾಸರಾಜರೇ ಬಂದು ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ. ಯದ್ವೃಂದಾವನ ಸೇವಯಾ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿಂ ಧ್ಯಾನಾಂ ಮನಲ್ಪಕೀರ್ತಿ ನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ವಿಶೇಷವಾಗಿ ಶ್ರೀಪಾದರಾಜರ ಸ್ಮರಣೆ ಯದ್ವೃಂದಾವನ ಸೇವೆಯ, ಅವರ ವೃಂದಾವನದ ಸೇವೆಯಿಂದ ನಮಗೆ ಏನು ಫಲ ಬರುತ್ತೆ ಅಂದರೆ ವಿಶೇಷವಾಗಿ ವಿದ್ಯಾಸಂತತಿ, ಧನಧಾನ್ಯಗಳು, ವಿದ್ಯೆ, ಪಶೂನ್ ಸಂತತಿಂ ಅಂದರೆ ಮಕ್ಕಳು, ಧನಧಾನ್ಯಾದಿಗಳು ಬರುತ್ತೆ. ಅಥವಾ ವಿಶೇಷವಾಗಿ ಪಶೂನ್ ಅಂದರೆ ನಾವೇನು ತಗೋಬಹುದು ಅಂದರೆ ಮೇಲಿನ ಅರ್ಥಕ್ಕೆ ಪಶುಗಳು ಅಂದರೆ ಗೋವುಗಳು ಇತ್ಯಾದಿ ಸಂತತಿ ಬರುತ್ತೆ ಅಂತ. ಮತ್ತೊಂದು ಅರ್ಥ ಅಂದರೆ ಗೋವುಗಳು ಅಂದರೆ ಏನು, ಗಾವ, ಗೋ ಶಬ್ದದ ಅರ್ಥ ವೇದ, ಅಂದರೆ ವೇದದ ಜ್ಞಾನವೂ ಕೂಡ ಅವರು ನಮಗೆ ವಿಶೇಷವಾಗಿ ಕರುಣಿಸುತ್ತಾರೆ. ಅದರಿಂದ ಹಾಗೂ ವಿಶೇಷವಾಗಿ ಧ್ಯಾನದ ಶಕ್ತಿಯನ್ನು ಕರುಣಿಸುತ್ತಾರೆ, ಜ್ಞಾನವನ್ನು ಕರುಣಿಸುತ್ತಾರೆ. ಹಾಗೂ ಒಂದು ಲೋಕದಲ್ಲಿ ಒಂದು ಖ್ಯಾತಿ ಬೇಕಾದರೆ, ಯಾಕೆಂದರೆ ಶ್ರೀಪಾದರಾಜರು ಅವರ ಕಾಲದಲ್ಲಿ ರಾಜವೈಭೋಗವನ್ನು ಅನುಭವಿಸಿದವರು, ಆದ್ದರಿಂದ ಅವರ ಸೇವೆಯಿಂದ, ಅವರ ವೃಂದಾವನದ ಸೇವೆಯಿಂದ ನಮಗೂ ಕೂಡ ಆ ಯಥಾಮತಿಯಾದ ಸೌಖ್ಯಗಳನ್ನು ತಾವು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ತಂಬಂದೇ ನರಸಿಂಹತೀರ್ಥ ನಿಲಯಂ, ನರಸಿಂಹತೀರ್ಥ ಕ್ಷೇತ್ರ, ವಿಶೇಷವಾಗಿ ಆ ಒಂದು ನರಸಿಂಹತೀರ್ಥ ಏನಿದೆ ಮುಳುಬಾಗಿನಲ್ಲಿ, ಅಲ್ಲಿ ಗಂಗೆಯೇ ಸಾಕ್ಷಾತ್ ಬಂದು ಸನ್ನಿಹಿತಳಾಗಿದ್ದಾಳೆ. ಶ್ರೀ ವ್ಯಾಸರಾಟ್ ಪೂಜಿತಂ, ನಮ್ಮ ವ್ಯಾಸರಾಜರು ಪೂಜಿಸುವಂತಹ ನಮ್ಮ ಶ್ರೀಪಾದರಾಜರು. ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ, ಮುಖ್ಯವಾಗಿ ಯಾಕೆ ರಾಜರನ್ನು ನಾವು ಭಜಿಸಬೇಕಂದ್ರೆ ಅವರೂ ನರಸಿಂಹದೇವರ ಪಾದದಲ್ಲಿ ಆಸಕ್ತರಾಗಿರುವಂತಹ ಒಬ್ಬರು ಭಕ್ತರು. ಹರಿಭಕ್ತರ ಸೇವೆಯಿಂದ ನಮಗೇನು ಲಾಭ ಆಗುತ್ತೆ ಅಂತ ನೋಡ್ತಾ ಬರ್ತೀವಿ. ಆದರೆ ಹರಿಭಕ್ತರಾಗಿರುವಂತಹ ನಮ್ಮ ಶ್ರೀಪಾದರಾಜರನ್ನು ನಾವು ವಿಶೇಷವಾಗಿ ನಮಿಸಬೇಕು. ಅಂತಹ ಶ್ರೀಪಾದರಾಜರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಮುಂದೆ ಬರುತ್ತೆ, ಕಾಶಿ ಕೇದಾರ ಮಾಯಾ ಕರಿಕಿರಿ ಮಧುರ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯ ಭೂಮಿ ನಿವಾಸ ಅಂತ. ಅಂದರೆ ಕಾಶಿ, ಕೇದಾರ, ಮಾಯಾ, ವಿಶೇಷವಾಗಿ ವೆಂಕಟಾದ್ರಿ ಅಂದರೆ ಎಲ್ಲ ತೀರ್ಥಕ್ಷೇತ್ರಗಳು, ಅದರಲ್ಲಿ ಮುಖ್ಯವಾಗಿ ವೆಂಕಟಾದ್ರಿ ಕ್ಷೇತ್ರ. ನಾವು ಯಾವ ತಿರುಪತಿ ಕ್ಷೇತ್ರಕ್ಕೆ ಹೋಗುತ್ತೇವೆ ಆ ಎಲ್ಲ ಕ್ಷೇತ್ರ ನಿವಾಸಿ ಅಂತ ನಮ್ಮ ವ್ಯಾಸರಾಜರು ಹೇಳ್ತಾರೆ. ಅಂದರೆ ಆ ಎಲ್ಲ ಕ್ಷೇತ್ರದಲ್ಲಿ ಸಂಚರಿಸಿ ಅಲ್ಲಿ ತಮ್ಮ ಬಿಂಹನಾದ ಶ್ರೀಹರಿಯ ಪೂಜೆಯನ್ನು ಮಾಡಿರುವಂತಹ ವ್ಯಕ್ತಿ ನಮ್ಮ ಶ್ರೀಪಾದರಾಜರು. ಆದ್ದರಿಂದ ಅವರ ಅನುಗ್ರಹ ಮೂಲಕವಾಗಿಯೇ ನಾವು ಆ ಕ್ಷೇತ್ರಗಳಿಗೆ ನಾವು ಮಾನಸ ಯಾತ್ರೆಯಲ್ಲಿ ಹೋಗಿ ಅದೇ ರೀತಿಯಾಗಿ ಯಥಾಮತಿ ಅವರು ಮಾಡಿದಂತಹ ಸ್ತುತಿಗಳ ಮೂಲಕವಾಗಿ ನಮ್ಮ ಬಿಂಹನ ಸ್ತುತಿಯನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಅವರ ಅನುಗ್ರಹದಿಂದ. ಆದ್ದರಿಂದ ಶ್ರೀಪಾದರಾಜರಿಗೆ ನಾವು ವಿಶೇಷವಾಗಿ ನಮಸ್ಕರಿಸಿ ಮುಂದೆ ನಾವು ನೋಡುತ್ತಾ ಬರುತ್ತಿದ್ದೇವೆ. ಜಯತೀರ್ಥರೇ ನಿಮಗೆ ಅನಂತ ನಮನಗಳು, ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ಮುಂದೆ ನಾವು 32 ಕಕ್ಷೆಯಲ್ಲಿರುವಂತಹ ದೇವತೆಗಳನ್ನು ನಾವು ನಮಿಸ್ತಾ ಬರೋಣ. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ, ಕರ್ಮಾಭಿಮಾನಿ ಪುಷ್ಕರರೇ, ಧರಣೀಶ್ವರೇಶ್ವರರೇ ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿಯರೇ, ಬುಧರೇ, ಸ್ವಾಹಾದೇವಿಯರೇ, ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯ ದಸರೆ, ಕುಬೇರ, ಶೇಷಶತಸ್ತು ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿವೃತ್ತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವೈವಸ್ವತಮನು, ವಿಶ್ವಾಮಿತ್ರರೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ, ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. 11ನೇ ಕಕ್ಷೆಯಲ್ಲಿ ಬರುವಂತಹ ಪ್ರವಾಹ ವಾಯುದೇವರೇ ಹಾಗೂ 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭೂ ಮನುಗಳೇ, ದಕ್ಷ ಪ್ರಜಾಪತಿಗಳೇ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ, ಅನಿರುದ್ಧ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಲ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವಳರಸಿ ಹಾಗೂ ಹರಿಭಕ್ತಿದಾಯಕಳು ಭಾರತೀ ದೇವಿ. ವಿಶೇಷವಾಗಿ ಆ ಒಂದು ಶಾಸ್ತ್ರಗಳಲ್ಲಿ ರತಿ ಸರಸ್ವತಿ ದೇವಿಗೆ ನಮಗೆ ಕರುಣಿಸಲಿ ಹಾಗೂ ಹರಿಭಕ್ತಿದಾಯಕಳಾಗಿರುವಂತಹ ಭಾರತೀ ದೇವಿ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ನಾವು 3ನೇ ಕಕ್ಷೆಯಲ್ಲಿರುವಂತಹ ಬ್ರಹ್ಮ ವಾಯುಗಳನ್ನು ನಾವು ಚಿಂತನೆ ಮಾಡುತ್ತಾ ಬರುತ್ತಿದ್ದೇವೆ. ಎಂತಹ
ಬ್ರಹ್ಮವಾಯುಗಳು ಅಂದರೆ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಇತ್ತು ಮತಿಪಾಲಿಸುವ ನಮ್ಮ ಪವಮಾನನು. ವಿಶೇಷವಾಗಿ ನಮ್ಮ ಪವಮಾನನು ಅಂತ ನಾವು ಉಪಾಸನೆ ಮಾಡಬೇಕು ನಮ್ಮ ವಾಯುದೇವರನ್ನು. ಇದನ್ನೇ ನಮ್ಮ ಶ್ರೀಪಾದರಾಜರೇ ತಾವು ಮಧ್ವನಾಮದಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ. ಆವಾಯು ನಮ್ಮ ಕುಲ ಗುರುರಾಯರು. ಅಂದರೆ ವಾಯುದೇವರ ಮಹಿಮೆ ಎಷ್ಟು ಅಂತ ಅವರು ಹೇಳುತ್ತಾ ಒಂದು ಪದ್ಯದಲ್ಲಿ ಕೊನೆಗೆ ಏನು ಹೇಳ್ತಾರೆ, ಆ ವಾಯುದೇವರು ಎಷ್ಟು ಮಹಿಮೆಯುಳ್ಳಂತಹ ವಾಯುದೇವರಿದ್ದಾರಲ್ವ ಅವರು ನಮ್ಮವರು, ನಮ್ಮ ಕುಲ ಗುರುರಾಯರು, ನಮ್ಮ ಮಧ್ವಾಚಾರ್ಯರು, ಇಷ್ಟೆಲ್ಲ ಮಹಿಮೆಯುಳ್ಳಂತಹವರು. ವಿಶೇಷವಾಗಿ ವೇದದಲ್ಲಿ ಬರುವಂತಹ ಸ್ತೋತ್ರಗಳನ್ನು ತಾವು ತಗೊಂಡು ಕನ್ನಡೀಕರಿಸಿದ್ದಾರೆ, ಶ್ರೀಪಾದರಾಜರ ಕೊಡುಗೆ. ಯಾಕೆಂದರೆ ಒಂದು ವೇದದಲ್ಲಿ ಬರುವಂತಹ ಮಾತು ನಮಗೆ ಅಷ್ಟು ಅರ್ಥ ಆಗಲ್ಲ ಕಲಿಯುಗದಲ್ಲಿ ಅಂತ ಪಂಡಿತಾಚಾರ್ಯರು ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ವಾಯುಸ್ತುತಿಯಲ್ಲಿ ಕೊಟ್ಟರು ನಮಗೆ. ಅದನ್ನು ಹೆಂಗಸರಿಗೆ ಅದು ವಿಶೇಷವಾಗಿ ಅದರ ಅಧಿಕಾರವಿಲ್ಲ. ಆದ್ದರಿಂದ ಆ ಒಂದು ಮಂತ್ರತುಲ್ಯವಾಗಿರುವಂತಹ ಶಕ್ತಿ ಬರಬೇಕಾದರೆ ವೇದಕ್ಕೆ ಸಮಾನವಾಗಿರುವಂತಹ ವಾಯುದೇವರ ಸ್ತುತಿ ಸಂಸ್ಕೃತವಿಲ್ಲದೆ ಕನ್ನಡದಲ್ಲಿ ಬರಿಬೇಕು ಎಂಬುವಂತಹ ಒಂದು ಕಾರ್ಯವಿತ್ತು. ಅದನ್ನು ಪರಮಾತ್ಮ ಶ್ರೀಪಾದರಾಜರ ಮೂಲಕವಾಗಿ ಈ ಮಧ್ವನಾಮದಲ್ಲಿ ಮಾಡಿಸಿದ್ದಾರೆ. ಎಂತಹ ಮಾತು ಅಂತ ನಾವು ನೋಡ್ತಾ ಬರೋಣ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮದಿ ನೆಲೆಸಿಹ ಹರಿಯನಲ್ಲದೆ ಬಗೆಯನು ಅನ್ಯರನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ವಿಶೇಷವಾಗಿ ಅಂದರೆ ನಮ್ಮ ವಾಯುದೇವರು ಎಷ್ಟು ಮಹಿಮೆಯುಳ್ಳಂಥವರು ಅಂದರೆ ಸುರರಲ್ಲಿ ನರರಲ್ಲಿ ಸರ್ವಭೂತಗಳಲ್ಲಿ ತಾವು ಇದ್ದು ನಿಯಾಮನೆ ಮಾಡುತ್ತಿದ್ದಾರೆ. ಯಾಕೆಂದರೆ ನಾವು ಪೂರ್ವದಲ್ಲಿ ನಾವು ನೋಡಿದ್ವಿ ಭೂತ ಶಬ್ದದ ಅರ್ಥ ಏನು ಅಂತ. ಭೂತಿಯುಳ್ಳಂತಹದ್ದು ಅರ್ಥಾತ್ ಉನ್ನತಿ ಪಡೆದುಕೊಳ್ಳುವಂತಹ ಎಲ್ಲ ಸರ್ವ ಜೀವರಾಶಿಗಳಲ್ಲಿ ಪರಮಾತ್ಮನ ಸನ್ನಿಧಾನವಿದೆ, ಹಾಗೂ ಭೂತಿ ಎಂಬುವಂತಹ ಲಕ್ಷ್ಮೀದೇವಿಯ ಸನ್ನಿಧಾನವೂ ಇದೆ. ಆದ್ದರಿಂದ ಎಲ್ಲ ಜೀವರಾಶಿಗಳಿಗೆ ಭೂತ ಎಂಬುವಂತಹ ಶಬ್ದ ಬರುತ್ತದೆ. ಆ ಭೂತತ್ವ ಬರುವುದು ಲಕ್ಷ್ಮೀನಾರಾಯಣ ಸನ್ನಿಧಾನದಿಂದ. ಆದರೆ ಪರಮಾತ್ಮ ಎಲ್ಲಿರುತ್ತಾನೋ ಅವರ ಆ ಎಲ್ಲ ಸ್ಥಳಗಳಲ್ಲಿ ವ್ಯಾಪ್ತೃತ್ವ ದಲ್ಲಿಯೂ ಕೂಡ ಆ ವಾಯುದೇವರು ಕೂಡ ಈ ಒಂದು ಜೀವರಾಶಿಗಳಲ್ಲಿ ಇದ್ದು ಸನ್ನಿಹಿತರಾಗಿದ್ದಾರೆ. ಯಾಕೆಂದರೆ ಒಂದು ಹನುಮನ ಮತವೇ ಹರಿಯ ಮತವು, ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೋಳ್ವಾಸ. ಎಲ್ಲಿ ಪರಮಾತ್ಮನಿರುತ್ತಾನೋ ಆ ಒಂದು ಸಂಪುಟದ ರೀತಿಯಲ್ಲಿ ವಾಯುದೇವರಿದ್ದು ಸದಾಕಾಲ ನೆಲೆಸುತ್ತಾರೆ. ಆದ್ದರಿಂದ ಅವರಿಗೆ ಹರಿಯನಲ್ಲದೆ ಬಗೆಯನು ಅನ್ಯನನು ಲೋಕದಳು, ಅವರಿಗೆ ಯಾರೂ ಬೇಕಿಲ್ಲ. ಯಾಕೆಂದರೆ ಮೂರನೇ ಕಕ್ಷೆಯಲ್ಲಿ ಬರುವಂತಹ ನಮ್ಮ ಒಂದು ಜೀವೋತ್ತಮರಾಗಿರುವಂತಹ ವಾಯುದೇವರಿಗೆ ಇನ್ಯಾರು ಬೇಕು ಲಕ್ಷ್ಮೀನಾರಾಯಣರನ್ನು ಬಿಟ್ಟು. ಆದ್ದರಿಂದ ಅಂತಹ ವಾಯುದೇವರು ಗುರುಕುಲ ತಿಲಕ, ಅಂದರೆ ಗುರುಗಳಿಗೆ ಆ ಗುರುಕುಲ ಅಂತ ಏನು ಬರುತ್ತೆ ಎಲ್ಲ ಗುರುಗಳು ಎಂಬುವಂತಹ ಒಂದು ಪರಂಪರೆ, ಅದಕ್ಕೆ ತಿಲಕರಾಗಿರುವಂತಹ ಮುಖ್ಯವಾಗಿ ನಮ್ಮ ವಾಯುದೇವರು ಮುಖ್ಯ ಪವಮಾನನು ಅಂತ ಹೇಳಿ ಮುಗಿಸ್ತಾರೆ ಈ ಒಂದು ಪದ್ಯವನ್ನು. ಯಾಕೆ ಅಂದರೆ ಪವಮಾನ ಶಬ್ದದ ಅರ್ಥ ನಾವು ಬಹಳಷ್ಟು ಬಾರಿ ನಾನು ಬಂದು ಹೇಳುತ್ತಾ ಬರುತ್ತಿದ್ದೇನೆ. ನಮ್ಮನ್ನು ಪವಿತ್ರೀಗೊಳಿಸುವಂತಹ ವ್ಯಕ್ತಿಗೆ ನಾವು ಪವಮಾನ ಅಂತ ಕರೆಯುತ್ತೇವೆ. ಹಾಗೂ ವಿಶೇಷವಾಗಿ ಪವಮಾನ ಸೂಕ್ತದಲ್ಲಿ ಬರುವಂತಹ ಮುಖ್ಯ ಪ್ರಾರ್ಥನೆಯೇ ಇದು. ಯದಂತಿ ಯಚ್ಚಾದೂರಕೆ ಭಯಂ ಬಿಂದತಿ ಮಾಮಿಹ ಪವಮಾನ ವಿತಜ್ಜಾಹಿ. ಅಂದರೆ ಯಾವ ಭಯಂ ಬಿಂದತಿ ಮಾಮಿಹ, ಯಾವ ಭಯ ನನ್ನನ್ನು ಕಾಡುತ್ತಿದೆ, ಪವಮಾನ ವಿತಜ್ಜಾಹಿ, ನೀನು ಅದನ್ನು ದೂರ ಮಾಡಿ. ಯಾಕೆಂದರೆ ಎಂತಹ ಭಯಗಳು ಅಂದರೆ ನನ್ನ ಒಳಗೆ ಇರುವಂತಹ ಭಯ, ಹೊರಗೆ ಇರುವಂತಹ ಭಯ, ಹತ್ತಿರದಲ್ಲಿರುವಂತಹ ಭಯ, ದೂರದಲ್ಲಿರುವಂತಹ ಭಯ, ಆ ಎಲ್ಲ ಭಯಗಳನ್ನು ನೀನು ವಿಶೇಷವಾಗಿ ನಾಶ ಮಾಡುವಂಥ ಈ ವೇದದ ವಾಕ್ಯದ ಅರ್ಥ. ಅದನ್ನು ಇಲ್ಲಿ ಯಾಕೆ ತಗೊಂಡಿದ್ದಾರೆ ಪವಮಾನ ಶಬ್ದದ ಮೂಲಕವಾಗಿ ಅಂದರೆ ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮದಿ ನೆಲೆಸಿಹ. ಯಾಕೆಂದರೆ ಎಲ್ಲ ಭೂತಗಳೇ ಅಂದರೆ ಅರ್ಥಾತ್ ನಮ್ಮಲ್ಲೂ ತಾವು ವಾಯುದೇವರು ನೆಲೆಸಿದ್ದಾರೆ. ಆದ್ದರಿಂದ ನಮ್ಮ ಒಳಗೆ ಇರುವಂತಹ ಭಯವನ್ನು ತಾವು ದೂರ ಮಾಡೋದಕ್ಕೆ ಸಾಧ್ಯರು. ಹಾಗೂ ಸರ್ವಭೂತಗಳಲ್ಲಿ ನಮ್ಮಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ ವಾಯುದೇವರು ಪರಮಾತ್ಮನೊಂದಿಗೆ. ಆದ್ದರಿಂದ ದೂರದಲ್ಲಿರುವಂತಹ ಭಯವನ್ನು ಕೂಡ ಅಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಲ್ಲ ತಾಪತ್ರಯಗಳನ್ನು ವಿಶೇಷವಾಗಿ ವಾಯುದೇವರು ಪವಮಾನ ನಾಮಕನಾಗಿ ತಾವು ಆ ಎಲ್ಲ ಭಯವನ್ನು ದೂರ ಮಾಡಬಹುದು. ಆದ್ದರಿಂದ ಆ ಪವಮಾನ, ಅಂತಹ ಪವಮಾನ ಪವಿತ್ರೀಗೊಳಿಸುವಂತಹ ಮುಖ್ಯ ಪ್ರಾಣದೇವರು ಆ ಮೂರು ರೂಪದಲ್ಲಿ ವಿಶೇಷವಾಗಿ ಹನುಮ ಭೀಮ ಮಧ್ವ ರೂಪದಲ್ಲಿ ನಮ್ಮ ಒಳಗೆ ಇದ್ದು ಹೊರಗೆ ಇದ್ದು ಎಲ್ಲ ಭಯವನ್ನು ದೂರ ಮಾಡಿ ನಮ್ಮನ್ನು ರಕ್ಷಿಸಲಿ. ಅಂತಹ ವಾಯುದೇವರು ನಮ್ಮ ಕುಲದ ಗುರುರಾಯರು, ನಮ್ಮ ಆನಂದ ತೀರ್ಥ ಭಗವತ್ಪಾದರೆ ಅಂತಹ ಮಹಿಮೆಯುಳ್ಳಂತಹ ಮುಖ್ಯ ಪ್ರಾಣದೇವರು ಅಂತ ನಮ್ಮ ಶ್ರೀಪಾದರಾಜರು ತಿಳಿಸಿಕೊಡುತ್ತಿದ್ದಾರೆ. ಅಂತಹ ವಾಯುದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಅವರೇ ಮತ್ತೊಂದು ಉಗಾಭೋಗದಲ್ಲಿ ಹೇಳ್ತಾರೆ. ಬರುವುದು ಬುದ್ಧಿಯೋ ಬಲವು ಕೀರುತಿಯು ನಿರುತದಿ ಧೈರ್ಯವು ನಿರ್ಭಯತ್ವವು ಅರೋಗ ಆನಂದ ಅಜಾಡ್ಯ ವಾಕ್ಪಟುತ್ವವು ಹರೇ ರಂಗವಿಠಲ ಹನುಮ ಎನ್ನಲು.
ವಿಶೇಷವಾಗಿ ಒಂದು ಹನುಮಂತ ದೇವರ ಚಿಂತನೆಯಿಂದ, ಆ ಪವಮಾನ ನಾಮಕ ವಾಯುದೇವರ ಚಿಂತನೆಯಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಏನು ಶಾಸ್ತ್ರದ ವಾಕ್ಯವಿದೆಯೋ ಅದನ್ನೇ ಕನ್ನಡೀಕರಿಸಿದ್ದಾರೆ. ವಿಶೇಷವಾಗಿ ಬುದ್ಧಿ ಬರುತ್ತೆ, ಬಲ ಬರುತ್ತೆ, ಕೀರುತಿ ಬರುತ್ತೆ, ನಿರುತದಿ ಧೈರ್ಯವು, ನಿರ್ಭಯತ್ವವು, ವಿಶೇಷವಾಗಿ ಪವಮಾನ ನಾಮಕನಾಗಿರುವಂತಹ ವಾಯುದೇವರು, ಅರೋಗ ಅಂದರೆ ರೋಗಗಳಿಂದ ವಿಮುಕ್ತಿ, ಆನಂದ, ಅಜಾಡ್ಯ, ವಿಶೇಷವಾಗಿ ರೋಗಗಳಿಂದ ಒಂದು ಯಾವ ಕಾಯಿಲೆಗಳಿಂದ ಏನು ಬಳಲುತ್ತಿದ್ದೇವೋ ಅದರ ಭಯವೂ ಕೂಡ ಹೋಗುತ್ತೆ, ವಾಕ್ಪಟುತ್ವವು, ಹರೇ ರಂಗವಿಠಲ ಹನುಮ ಎನ್ನಲು ಅಂತ ಶ್ರೀಪಾದರಾಜರು ವಿಶೇಷವಾಗಿ ಹನುಮಂತ ದೇವರನ್ನ ಕೊಂಡಾಡುತ್ತಿದ್ದಾರೆ. ಅಂತಹ ಶ್ರೀಪಾದರಾಜರು ಕೊಂಡಾಡುವಂತಹ ಪವಮಾನ ನಾಮಕ ಹನುಮ ಭೀಮ ಮಧ್ವಾತ್ಮಕ ಆನಂದ ತೀರ್ಥ ಭಗವತ್ಪಾದರನ್ನು ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ, ವಾಯುದೇವರನ್ನು ನಮಸ್ಕರಿಸುತ್ತಿದ್ದೇವೆ. ಮುಂದೆ ನಾವು 2ನೇ ಕಕ್ಷೆಯಲ್ಲಿರುವಂತಹ ನಮ್ಮ ತ್ರಿಗುಣಾಭಿಮಾನಿ ಜಗದಂಬಾ ಮಹಾಲಕ್ಷ್ಮಿಯ ಒಂದು ಚಿಂತನೆಯನ್ನು ಮಾಡುತ್ತಾ ಬರುತ್ತಿದ್ದೇವೆ. ವಿಶೇಷವಾಗಿ ಇಂತಹ ಮಹಾಲಕ್ಷ್ಮೀ ದೇವಿ ಅಂದರೆ ಯಾನಿತ್ಯ ಪುಷ್ಠ ಸರ್ವಾಂಗೈ ಸೌಂದರ್ಯಾದಿ ಗುಣೈರಪಿ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹಯೇ ಶ್ರಿಯಂ ಅಂತ ನಮ್ಮ ವಾದಿರಾಜರು ಸ್ತುತಿ ಮಾಡ್ತಾರೆ. ವಿಶೇಷವಾಗಿ ಸರ್ವಾಂಗೈ ನಿತ್ಯಪುಷ್ಟ, ಎಲ್ಲ ಅಂಗಗಳಿಂದ ಪೂರ್ಣಳಾಗಿರುವಂತಹ ಸುಂದರಳಾಗಿರುವಂತಹ ಲಕ್ಷ್ಮೀದೇವಿ, ಸೌಂದರ್ಯಾದಿ ಗುಣೈರಪಿ ಸೌಂದರ್ಯ ಪೂರ್ಣಳಾಗಿರುವಂತಹ ನಮ್ಮ ಜಗನ್ಮಾತೆ, ಅಂತಹ ಒಂದು ದಿವ್ಯವಾದ ಆಕಾರವನ್ನು ನಾವು ಸ್ಮರಣೆ ಮಾಡುತ್ತಿದ್ದೇವೆ. ಈಶ್ವರೀಂ ಸರ್ವಭೂತಾನಾಂ, ಎಲ್ಲ ಭೂತಗಳ ಹೃದಯ ನಿವಾಸಿನಿ. ಯಾಕೆಂದರೆ ಭೂತಿ ಶಬ್ದಕ್ಕೆ ಅರ್ಥ ಮಹಾಲಕ್ಷ್ಮೀ ದೇವಿ ಅಂತ ನಮ್ಮ ಜಯತೀರ್ಥರು ತಿಳಿಸ್ಕೊಡ್ತಿದ್ದಾರೆ. ಆದ್ದರಿಂದ ಭೂತತ್ವ ಬರುವುದೇ ಆ ಒಂದು ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನದಿಂದ. ಆದ್ದರಿಂದ ಆ ಲಕ್ಷ್ಮೀದೇವಿಯನ್ನು ನಾವು ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂದರೆ ತಾಮಿಹೋಪಹಯೇ ಶ್ರಿಯಂ, ನನ್ನ ಮನೆಗೆ ಬಾ ಮಹಾಲಕ್ಷ್ಮಿ, ಅರ್ಥಾತ್ ಈ ಒಂದು ಶರೀರದಲ್ಲಿ ನೀನು ಬಂದು ನೆಲೆಸು. ಯಾಕೆ ಅಂದರೆ ನೀ ಬಂದರೆ ನನ್ನ ಒಂದು ಸಾಧನೆಗೆ ಬಹಳ ಒಂದು ಉಪಯೋಗ ಆಗುತ್ತೆ. ಯಾಕೆಂದರೆ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತಿ ಬಂಧಮೋಕ್ಷಾ ಯಸ್ಯಾ ಅಪಾಂಗ ಲವಮಾತ್ರದ ಊರ್ಜಿತಾಸ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಶ್ರುತಿಗಳು, ನಮ್ಮ ಆನಂದತೀರ್ಥ ಭಗವತ್ಪಾದರು, ವೇದಗಳು ಬರುವಂತಹ ಮಾತು ಲಕ್ಷ್ಮೀದೇವಿಯ ಮಹಿಮೆ. ನಮ್ಮ ಶರೀರದಲ್ಲಿರುವಂತಹ ಆ ಲಕ್ಷ್ಮೀದೇವಿಗೆ ಇರುವಂತಹ ಸಾಮರ್ಥ್ಯ ಏನು ಅಂದರೆ ವಿಶ್ವದ ಸ್ಥಿತಿ, ಒಂದು ನಿಯಮನ ಪಾಲನೆಯನ್ನು ಮಾಡಿ ಸಂಹಾರ ಮಾಡುವಂತಹ ಶಕ್ತಿ ಲಕ್ಷ್ಮೀದೇವಿಗೆ ಇದೆ. ಒಂದು ತೃಣದ ಪರ್ಯಂತ ಯಾವ ಜೀವವಿದೆಯೋ ಆ ಜೀವನನ ಬ್ರಹ್ಮ ಪದವಿಗೆ ಕೂಡಿಸುವಂತಹ ಒಂದು ಸಾಮರ್ಥ್ಯ ಲಕ್ಷ್ಮೀದೇವಿಯದ್ದು. ಈ ಒಂದು ವಿಶೇಷವಾದ ಅಂಬೃಣಿ ಸೂಕ್ತಕ್ಕೆ ಇರುವಂತಹ ಮಹಾತ್ಮೆಯೇ ಅದು. ಅದನ್ನು ನಮ್ಮ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಒಂದು ಕತೆ. 2ನೇ ಮನ್ವಂತರದಲ್ಲಿ ಸುರಥನೆಂಬುವಂತಹ ರಾಜ ಆ ಎಲ್ಲ ರಾಜ್ಯವನ್ನು ಕಳೆದು ಇನ್ನೇನಿಲ್ಲ ನಿರ್ಗತಿಕನಾಗಿದ್ದಾನೆ. ಈ ಒಂದು ಲಕ್ಷ್ಮೀದೇವಿಯ ಮಹಾತ್ಮೆಯನ್ನು ಕೇಳಿ ತಾನು ಅಂಬೃಣಿ ಸೂಕ್ತ ಅಂದರೆ ದೇವಿ ಸೂಕ್ತದಿಂದ ಲಕ್ಷ್ಮೀದೇವಿಯ ಒಂದು ತಪಸ್ಸನ್ನು ಮಾಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮೀದೇವಿ ಪ್ರಕಟಳಾಗಿ ಅವರಿಗೆ ರಾಜ್ಯವನ್ನು ಮತ್ತು ತಲುಪಿಸಿ ಮುಂದೆ 8ನೇ ಮನ್ವಂತರ, ಇದು 2ನೇ ಮನ್ವಂತರದ ಕತೆ, 8ನೇ ಮನ್ವಂತರದಲ್ಲಿ ಅವನಿಗೆ ಆಧಿಪತ್ಯವನ್ನು ಲಕ್ಷ್ಮೀದೇವಿ ಕರುಣಿಸುತ್ತಾಳೆ. ಯಾಕೆಂದರೆ 8ನೇ ಮನ್ವಂತರ ಏನು ಸಾವರ್ಣಿ ಮನ್ವಂತರ. ಈ ಸುರಥ ಎಂಬುವಂತಹ ರಾಜನೇ ಸಾವರ್ಣಿ ಮನು ಆಗುತ್ತಾನೆ. ಯಾಕೆಂದರೆ ಲಕ್ಷ್ಮೀದೇವಿಯನ್ನು ತಾನು ದೇವಿ ಸೂಕ್ತ, ಈ ಒಂದು ಅಂಬೃಣಿ ಸೂಕ್ತದಿಂದ ಸ್ತುತಿ ಮಾಡಿದ್ದಾನೆ. ಅಷ್ಟು ಮಹಿಮೆಯುಳ್ಳಂತಹ ಮಹಾಲಕ್ಷ್ಮೀದೇವಿ ಯಾವುದೋ ಜೀವನನ್ನು ಅವರ ಯೋಗ್ಯತಾನುಸಾರ, ಅರ್ಥಾತ್ ಇದನ್ನು ನಾವು ತಗೋಬೇಕು, ಆದರೆ ಅವರ ಚಿತ್ತಕ್ಕೆ ಬಂದಾಗ ಯಾವ ಜೀವನನ್ನು ಯಾವ ಪದವಿಗೂ ತರಬಹುದು. ಅಂತಹ ಮಹಾಲಕ್ಷ್ಮೀ ದೇವಿಯನ್ನು ನಾವು ಸ್ಮರಣೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನು ನಾಶ ಮಾಡುವಂತಹ ಮಹಾಲಕ್ಷ್ಮೀ ದೇವಿ, ಹಾಗೂ ಅದರೊಂದಿಗೆ ಅಜ್ಞಾನ ಹಾಗೂ ಅಹಂಕಾರ ನಾವು ಪೂರ್ವದಲ್ಲಿ ನೋಡಿದ್ದೇವೆ. ಆ ಎಲ್ಲ ಅದಕ್ಕೆ ಸಾಂಕೇತಿಕವಾಗಿರುವಂತಹ ಎಲ್ಲ ದೈತ್ಯರನ್ನು ಸಂಹಾರ ಮಾಡುವಂತಹವಳೇ ನಮ್ಮ ಲಕ್ಷ್ಮೀನಾರಾಯಣರು. ಆದ್ದರಿಂದ ಲಕ್ಷ್ಮೀದೇವಿಯ ಚಿಂತನೆಯನ್ನು ನಾವು ವಿಶೇಷವಾಗಿ ಮಾಡುತ್ತಾ ಬರೋಣ. ಶರಣಾಗತ ದೀನಾರ್ಥೆ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಸ್ಮರಣೆ ಮಾಡುತ್ತಾ ಅಂತಹ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಸರ್ವೋತ್ತಮನಾದ ನಮ್ಮ ಬಿಮ್ಮನಾದ ಶ್ರೀಹರಿಯ ಚಿಂತನೆಗೆ ನಾವು ತಯಾರಾಗುತ್ತಾ ಬರೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ ಏಳು ಲಕ್ಷ್ಮೀರಮಣ ಏಳು ಶ್ರೀಗಿರಿಯೊಡೆಯ
ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ವಿಶೇಷವಾಗಿ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ಸ್ಥಿರಾಸನದಲ್ಲಿ ಕುಳಿತುಕೊಂಡು ದೀರ್ಘ ಶ್ವಾಸೋಚ್ಛ್ವಾಸದ ಪ್ರಾರಂಭವನ್ನು ಮಾಡೋಣ. ವಿಶೇಷವಾಗಿ ನಾಸಿಕದಲ್ಲಿರುವಂತಹ ಅಶ್ವಿನಿ ದೇವತೆಗಳು, ಧನ್ವಂತರಿ ರೂಪಿ ಪರಮಾತ್ಮ, ಋತಂಬರ ರೂಘ ರೂಪಿಯಾಗಿರುವಂತಹ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಬರೋಣ. ಒಂದು ಒಳಗೆ ಹೋಗುತ್ತಿರುವ ಉಚ್ಛ್ವಾಸದ ಆ ಒಂದು ಗಾಳಿಯಲ್ಲಿ ಭಾರತೀ ದೇವಿಯ ಸನ್ನಿಧಾನ, ಶ್ವಾಸದ ಒಳಗೆ ಹೋಗುವಂತಹ ಶ್ವಾಸದಲ್ಲಿ ಪ್ರಾಣನಾಮಕ ಹಂಸನಾಮಕ ನಮ್ಮ ವಾಯುದೇವರು ಹಂಸಮಂತ್ರ ಜಪವನ್ನು ಮಾಡುತ್ತಿದ್ದಾರೆ. ಅಂತಹ ಒಂದು ಕಾರ್ಯ 21,600 ಹಂಸಮಂತ್ರ ಜಪ ದಿನಾಗಲೂ ನಮ್ಮ ವಾಯುದೇವರು ಮಾಡುತ್ತಿದ್ದಾರೆ. ಅಂತಹ ಹಂಸಮಂತ್ರದ ಜಪ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು ವಾಯುದೇವರ ಮೂಲಕವಾಗಿ. ಅಂತಹ ಪರಮಾತ್ಮನ ಉಪಕಾರ ಅಪಾರವಾಗಿರುವಂತಹದ್ದು. ಎಂತಹ ಪರಮಾತ್ಮ ಅಂತ ನಮ್ಮ ಜಗನ್ನಾಥದಾಸರೇ ಹೇಳ್ತಾರೆ. ಸೇವೆಗಳ ಕೈಗೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವ ಧ್ರುವ ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ ಅಂತ 22ನೇ ಸಂಧಿ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಹೇಳುವಂತಹ ಮಾತು ನಮ್ಮ ಧ್ರುವರಾಜರ ಬಗ್ಗೆ. ಭಕ್ತರಿಗಿತ್ತ ಪುರುಷಾರ್ಥ, ಎಂತಹ ಪುರುಷಾರ್ಥನಿತ್ತ ಅಂತ ನಾವು ಸ್ವಲ್ಪ ಸ್ಮರಣೆ ಮಾಡುತ್ತಾ ಬಂದಾಗ ಪರಮಾತ್ಮನ ಕಾರುಣ್ಯ ಎಷ್ಟು ಅಪಾರ ಅಂತ ನಮಗೆ ತಿಳಿಯುತ್ತಾ ಬರುತ್ತದೆ. ಉತ್ತಾನಪಾದ ಎಂಬುವಂತಹ ರಾಜ, ಭಾಗವತದಲ್ಲಿ ಬರುವಂತಹ ಕತೆ. ಅವನಿಗೆ 2 ಹೆಂಡತಿಯರು, ಸುರುಚಿ ಸುನೀತಿ ಅಂತ. ಅವರಲ್ಲಿ ಸುರುಚಿಯ ಮೇಲೆ ಸ್ವಲ್ಪ ಮೋಹ ಹೆಚ್ಚಾದಾಗ ತಾನು ಆ ಸುರುಚಿ ಆ ಧ್ರುವರಾಜರನ್ನು ತಿರಸ್ಕಾರ ಮಾಡುತ್ತಾಳೆ. ಏಕೆಂದರೆ ಆ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲಿಕ್ಕೆ ಹೋದಾಗ ಅವಳು ತಿರಸ್ಕಾರ ಮಾಡಿ ಹೇಳ್ತಾಳೆ, ನಿನಗೆ ಆ ವಿಷ್ಣುವಿನಲ್ಲೇ ನೀನು ಮೊರೆ ಹೋಗಬೇಕು, ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿದರೆ ಈ ಒಂದು ಆಧಿಪತ್ಯ ನಿನಗೆ ಸಿಗುತ್ತದೆ ಅಂತ. ಅದನ್ನು ಕೇಳಿ ಬೇಸರಗೊಂಡ ಧ್ರುವರಾಜರು ತನ್ನ ತಾಯಿಯ ಬಳಿಗೆ ಹೋಗಿ ಆಕೆಯೂ ಕೂಡ ಅದನ್ನೇ ಹೇಳುತ್ತಾಳೆ, ಆ ಪರಮಾತ್ಮನಲ್ಲಿ ನೀನು ಮೊರೆ ಹೋದಾಗ ನಿನಗೆ ಯಾವುದು ಬೇಕೋ ಅದು ನಿನಗೆ ಸಿಗುತ್ತದೆ ಅಂತ. ಅದನ್ನು ಕೇಳಿದಂತಹ ನಮ್ಮ ಧ್ರುವರಾಜರು 5ನೇ ವಯಸ್ಸಿಗೆ ಎಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ತಾನು ಆ ಅರಣ್ಯಕ್ಕೆ ಬರುತ್ತಾನೆ. ಅಲ್ಲಿ ನಾರದ ಮುನಿಗಳಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪದೇಶವನ್ನು ಪಡೆದುಕೊಂಡು ತಪಸ್ಸನ್ನು ಪ್ರಾರಂಭ ಮಾಡ್ತಾನೆ. ಮೊದಲ ತಿಂಗಳಿನಲ್ಲಿ ತಾನು ಒಂದು ಹಣ್ಣು ಹಂಪಲುಗಳನ್ನು 3 ದಿನಕ್ಕೆ ತಿನ್ನುತ್ತಾ ಬರುತ್ತಿದ್ದಾನೆ. 2ನೇ ತಿಂಗಳಿಗೆ ಅದನ್ನು ಬಿಟ್ಟು ಒಂದಿಷ್ಟು ಎಲೆಗಳನ್ನು ಹಾಗೂ ಚೂರು ನೀರನ್ನು 6 ದಿನಕ್ಕೆ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಹಾಗೂ 3ನೇ ತಿಂಗಳಿನಲ್ಲಿ ವಿಶೇಷವಾಗಿ ಬರೀ ನೀರನ್ನು 9 ದಿನಗಳಿಗೊಮ್ಮೆ ಪಾನ ಮಾಡಲಿಕ್ಕೆ ಶುರು ಮಾಡಿದ. ಹಾಗೂ ಕೊನೆಯ 4ನೇ ತಿಂಗಳಿನಲ್ಲಿ ಆ ಒಂದು ಗಾಳಿಯ ಆಹಾರವನ್ನು ಸೇವನೆ ಮಾಡುತ್ತಿದ್ದ. ಅದನ್ನು ತ್ಯಾಗ ಮಾಡಿದಾಗ ಆ ಒಂದು ಭಾರವನ್ನು ತಡೆಯಲಾರದೆ ಭೂಮಿ ಹಾಗೂ ಎಲ್ಲ ದೇವತೆಗಳು ವಾಸುದೇವರೂಪಿ ಪರಮಾತ್ಮನ ಮೊರೆ ಹೋಗಾದಾಗ ತಾನು ಅನುಗ್ರಹ ಮಾಡಬೇಕು ಎಂಬುವಂತಹ ಸಂಕಲ್ಪ ತನಗೆ ಬರುತ್ತದೆ. ಆ ವಾಸುದೇವರೂಪಿ ಪರಮಾತ್ಮ ನಮ್ಮ ಧ್ರುವರಾಜರ ಮುಂದೆ ಬಂದು ಪ್ರಕಟನಾಗುತ್ತಿದ್ದಾನೆ. ಆವಾಗ ಧ್ರುವರಾಜರು ಇಷ್ಟು ಹೊತ್ತು ಆ ದೇವರ ಚಿಂತನೆಯನ್ನು ಮಾಡಿದರೂ ಅವನಿಗೆ ಯಾವ ಮಾತು ಹೊಂಬರಲಿಲ್ಲ. ಆ ಸಮಯದಲ್ಲಿ ನಮ್ಮ ವಾಸುದೇವರೂಪಿ ಪರಮಾತ್ಮ ಕರುಣಾಸಮುದ್ರನು ತನ್ನ ಪಾಂಚಜನ್ಯದ ಶಂಖದ ಸ್ಪರ್ಶದಿಂದ ಧ್ರುವರಾಜರನ್ನು ಅನುಗ್ರಹಿಸಿದಾಗ ಹೊರಹೊಂಬುವಂತಹದ್ದೇ ಒಂದು ದಿವ್ಯವಾದ ಧ್ರುವಸ್ತುತಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯೋಂತಃ ಪ್ರವಿಶ್ಯ, ಪರಮಾತ್ಮನನ್ನು ವಿಶೇಷವಾಗಿ ಆ ಒಂದು ತತ್ವಜ್ಞಾನ ನೋಡಿ. ಧ್ರುವರಾಜರಿಗೆ ಯಾಕೆ ವಾಸುದೇವರೂಪಿ ಪರಮಾತ್ಮ ಒಲಿದನು ಅಂದರೆ ಅವರಿಗೆ ಒಂದು ವಿಶೇಷವಾದ ಜ್ಞಾನವಿತ್ತು. ಯೋಂತಃ ಪ್ರವಿಶ್ಯ, ಏನು ವಾಸುದೇವರೂಪಿ ಪರಮಾತ್ಮ ಬರೀ ಒಂದು ವೈಕುಂಠದಲ್ಲೇ ಇದ್ದಾನೆ ಎಂಬುವಂತಹ ಚಿಂತನೆ ಇರಲಿಲ್ಲ ಅವರಿಗೆ. ಯೋಂತಃ ಪ್ರವಿಶ್ಯ, ನನ್ನ ಹೃತ್ಕಮಲದಲ್ಲಿ ಇರುವಂತಹ ಪರಮಾತ್ಮನೇ ವಾಸುದೇವರೂಪಿ ಪರಮಾತ್ಮ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ದ್ವಾದಶಾಕ್ಷರದ ಜಪ ಮಾಡುವಾಗ ನೀನು ನನ್ನಲ್ಲಿ ಇರುವಂತಹ ವಾಸುದೇವರೂಪಿ ಪರಮಾತ್ಮ ಅಂದರೆ ಆ ಬಿಂಬನ ಚಿಂತನೆ ಬಂದಿದೆ. ಅದೇ ಚಿಂತನೆಯಿಂದ ತಾವು ಪರಮಾತ್ಮನನ್ನು ಸ್ತುತಿ ಮಾಡುತ್ತಿದ್ದಾರೆ. ಯಾಕೆಂದರೆ ಜೀವನು ಅಸ್ವತಂತ್ರನು, ಪರಮಾತ್ಮನೇ ನಮ್ಮಲ್ಲಿ ನಿಂತು ಎಲ್ಲ ಕಾರ್ಯವನ್ನು ಮಾಡಿಸಬೇಕು. ಆದ್ದರಿಂದ ಆ ಪರಮಾತ್ಮನೇ ನನ್ನಲ್ಲಿ, ನನ್ನ ಎಲ್ಲ ಇಂದ್ರಿಯಗಳಲ್ಲಿ, ವಿಶೇಷವಾಗಿ ನನ್ನ ವಾಕಿನಲ್ಲಿ, ನನ್ನ ಕೈಗಳಲ್ಲಿ, ಕಾಲುಗಳಲ್ಲಿ, ಕಿವಿಯಲ್ಲಿ
ಆ ಸ್ಪರ್ಶೇಂದ್ರಿಯದಲ್ಲಿ, ಕಣ್ಣಿನಲ್ಲಿ, ಪ್ರಾಣದಲ್ಲಿ ನೀನೇ ಇದ್ದು ಹಾಗೂ ವಿಶೇಷವಾಗಿ ವಾಕ್ಶಕ್ತಿಯಲ್ಲಿ ನೀನು ಸನ್ನಿಹಿತನಾಗಿ ಈ ಎಲ್ಲ ಕಾರ್ಯಗಳನ್ನು ನೀನು ಮಾಡಿಸುತ್ತಿದ್ದೀಯಾ, ಅಂತಹ ಪರಮಾತ್ಮ ನಿನಗೆ ನಮಸ್ಕಾರಗಳು ಅಂತ ಎಂತಹ ಅದ್ಭುತವಾದ ಸ್ತುತಿ ಬಹಳ ವಿಸ್ತಾರವಾಗಿ ತಾವು ಬಂದು ಹೇಳುತ್ತಿರುತ್ತಾರೆ. ಅದಕ್ಕೆ ಮೆಚ್ಚಿದಂತಹ ಪರಮಾತ್ಮ ಕೇಳ್ತಾನೆ, ನಿನಗೆ ಏನು ಬೇಕು, ನಿನಗೆ ರಾಜ್ಯ ಬೇಕಾ, ಇನ್ನೇನಾದರೂ ಬೇಕಾ ಅಂತ ಕೇಳಿದಾಗ ಆ ಧ್ರುವರಾಜರು ಏನೂ ಕೇಳಲಿಲ್ಲ. ಅವ್ರು ಕೇಳೋದೇ ಒಂದೇ, ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗೋ ಭೂಯಾತ್ ಅನಂತ ಮಹತಾಂ ಅಮಲಾಶಯಾನಾಂ ಏನಂಜಸೋಲ್ಬಣ ಮುರುಕ್ ವ್ಯಸನಂ ಭವಾಬ್ಧಿಂ ನೇಷ್ಯೇ ಭವದ್ಗುಣ ಕಥಾಮೃತ ಪಾನಮತ್ತಃ. ಹೇಳೋದು, ಪರಮಾತ್ಮ ನನಗೆ ರಾಜ್ಯವಷ್ಟೇ ಬೇಕಿದ್ದರೆ ನಾನು ನಾರದ ಮುನಿಯನ್ನು ನೋಡಿದ್ನಲ್ವಾ 4 ತಿಂಗಳ ಪೂರ್ವದಲ್ಲಿ, ಆವಾಗ ನನಗೆ ಸಿಗುತ್ತಿತ್ತು. ಯಾಕೆಂದರೆ ನಿನ್ನ ಭಕ್ತರ ದರ್ಶನದಿಂದಲೇ ನನಗೆ ಎಲ್ಲ ಇಷ್ಟಾರ್ಥಗಳು, ಲೌಕಿಕದ ಆಸೆ ಬರುತ್ತಿತ್ತು. ಆದರೆ ನನಗೆ ಅದು ಬೇಕಿಲ್ಲ. ನನಗೆ ಏನು ಬೇಕಿದೆ ಅಂದರೆ ನಿನ್ನ ಸೇವೆ, ನಿನ್ನ ಗುಣಗಾನ ಮಾಡುವಂತಹ ಭಕ್ತರ ಸಹವಾಸ ನನಗೆ ಕರುಣಿಸು. ಏಕೆಂದರೆ ಆ ಒಂದು ಭಕ್ತರ ಒಂದು ಸಹವಾಸದಿಂದಲೇ ನನಗೆ ಮೋಕ್ಷ ಎಂಬುವಂತಹದ್ದು ಪ್ರಾಪ್ತಿಯಾಗತ್ತೆ. ಈ ಸಂಸಾರದ ಬಂಧನದಿಂದ ನಾನು ದಾಟಲಿಕ್ಕೆ ಸಾಧ್ಯವು. ಅಂದರೆ ಏನು ಪ್ರಹ್ಲಾದರ ಸ್ತುತಿಯಲ್ಲಿ ಏನು ಕೇಳುತ್ತೇವೋ, ನನಗೆ ಸಜ್ಜನರ ಸಹವಾಸ ಮಾಡಿಸುವಂಥ ಅದೇ ಅಂದರೆ ಭಾಗವತ ಧರ್ಮವೇ ಇದು. ಭಾಗವತ ಹೇಳುವಂತಹದ್ದೇ ಇದು. ನನ್ನಲ್ಲಿರುವಂತಹ ಪರಮಾತ್ಮ ಮೋಕ್ಷಪ್ರದನಾದ ಪರಮಾತ್ಮ. ಆ ಪರಮಾತ್ಮ ನಾನು ಸೇರಬೇಕಾದರೆ ಸಜ್ಜನರ ಸಹವಾಸ ಮಾಡಬೇಕು. ಪ್ರಹ್ಲಾದರಾಜ ಹೇಳುವಂತಹದ್ದು ಇದೇ ಮಾತು, ವನಂಗತೋ ಯದ್ ಹರಿಮಾಶ್ರಯೇತ. ವನ ಅಂದರೆ ಸಜ್ಜನರ ಸಮೂಹಕ್ಕೆ ಹೋಗು, ನಿನ್ನ ಬಿಂಬನಾದ ಶ್ರೀಹರಿ ಆಶ್ರಯನ್ನು ಪಡೆದುಕೋ. ಸಜ್ಜನರ ಸಹವಾಸ ಆದಾಗ ನಮಗೆ ಈ ಒಂದು ಸಂಸಾರದ ಮೇಲೆ ವಿರಕ್ತಿಯಾಗತ್ತೆ, ನಮ್ಮ ಬಿಂಬನ ಮೇಲೆ ಜ್ಞಾನ ಬರುತ್ತೆ, ಹಾಗೂ ಗುರುಗಳ ಮೂಲಕವಾಗಿ ಭಕ್ತಿಯೂ ಆಗತ್ತೆ. ಈ ಜ್ಞಾನ, ಭಕ್ತಿ, ವೈರಾಗ್ಯಗಳು 3 ಕೂಡಿದಾಗ ವಿಶೇಷವಾಗಿ ಸಾಧನೆ ಎಂಬುವಂಥದ್ದಾಗಿ ನಮ್ಮ ಸಂಸಾರದ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಧ್ರುವರಾಜರು ತಿಳಿಸ್ಕೊಡ್ತಾ ಇದ್ದಾರೆ. ಇಂತಹ ಆ ಒಂದು ತಪಸ್ಸನ್ನು ಮಾಡಿದಂತಹ ಧ್ರುವರಾಜರಿಗೆ ನಮ್ಮ ಪರಮಾತ್ಮ ಒಲಿದಾಗ ತಾನು ರಾಜ್ಯದ ಆಧಿಪತ್ಯವನ್ನು ಮಾಡಿ 36,000 ವರ್ಷಗಳ ಕಾಲ ತಾನು ರಾಜ್ಯವನ್ನು ಆಳಿ ಕೊನೆಗೆ ತಾನು ವೈಕುಂಠಕ್ಕೆ ಹೋಗುವಂತಹ ಸಮಯದಲ್ಲಿ ತನ್ನ ಸ್ಥಾಯಿಯನ್ನು ಕೊರೆದುಕೊಂಡು ಹೋಗುತ್ತಾನೆ. ಆ ರೀತಿಯಲ್ಲೂ ತಾನು ಭಾಗವತ ಧರ್ಮವನ್ನು ತೋರಿಸುತ್ತಾನೆ. ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಸಾಧನ ಮಾರ್ಗದಲ್ಲಿ ಪೋಷಕರು. ಆದ್ದರಿಂದ ಅವರು ಕೊಟ್ಟಂತಹ ಉಪಕಾರವನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಷ್ಟು ದೊಡ್ಡವರಾದರೂ ನಮ್ಮ ತಂದೆ ತಾಯಿಗಳು, ನಮ್ಮ ಗುರುಗಳು ಕೊಟ್ಟಂತಹ ಸಂಸ್ಕಾರದಿಂದಲೇ ಅದೆಲ್ಲ ಬಂದಿದೆ ಎಂಬುವಂತಹ ತತ್ವ ಧ್ರುವರಾಜರು ತಿಳಿಸ್ಕೊಡ್ತಿದ್ದಾರೆ. ಅಂತಹ ತಾಯಿಯೊಂದಿಗೆ ತಾನು ಧ್ರುವಲೋಕವನ್ನು ಹೊಂದುತ್ತಾನೆ. ಆ ಧ್ರುವಲೋಕ ಅಂದರೆ ಶಿಂಶುಮಾರ ರೂಪಿ ಪರಮಾತ್ಮನ ಪುಚ್ಛ ಭಾಗದಲ್ಲಿರುವಂತಹ ಲೋಕ. ಸಾಧಕರು ತಾವು ಮೋಕ್ಷಕ್ಕೆ ಹೋಗುವಂತಹ ದಾರಿಯಲ್ಲಿ ಕಾಣಿಸುವಂತಹ ಒಂದು ಲೋಕವದು ವಿಶೇಷವಾಗಿ. ಹಾಗೂ ವಿಶೇಷವಾಗಿ ಕಲ್ಪದ ಕೊನೆಯಲ್ಲಿ ತಾವು ಮುಕ್ತರಾಗುತ್ತಾರೆ ಎಂಬುವಂತಹ ಚರಿತ್ರೆ. ಅಂತಹ ಧ್ರುವ ಚರಿತ್ರೆಯಲ್ಲಿ ಪರಮಾತ್ಮ ಮಾಡುವಂತಹ ಉಪಕಾರವನ್ನು ನಾವು ಸ್ಮರಿಸುತ್ತಾ ಅಂತಹ ಧ್ರುವರಾಜರಿಗೆ ಒಲಿದಂತಹ ವಾಸುದೇವಿ ರೂಪಿ ಪರಮಾತ್ಮನ ದರ್ಶನಾರ್ಥವಾಗಿ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋಗುವ ಒಂದು ಸಂಕಲ್ಪ ಮಾಡುತ್ತಿದ್ದೇವೆ. ಆ ಸಮಯದಲ್ಲಿ ನಮಗೆ ನೆನಪಾಗೋದೇ ನಮ್ಮ ಮಂತ್ರಾಲಯ ಸ್ವಾಮಿಗಳು. ಅವರ ಅನುಗ್ರಹವಿಲ್ಲದೆ, ನಮ್ಮ ಗುರುಗಳ ಅನುಗ್ರಹವಿಲ್ಲದೆ ಈ ಒಂದು ಸಾಧನೆ ಆಗುವುದಿಲ್ಲ. ಆದ್ದರಿಂದ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ದಿವ್ಯವಾದ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಮಣ್ಣು ಪವಿತ್ರವಾಗಿರುವಂತಹದ್ದು. ಒಂದೊಂದು ಕಣದಲ್ಲಿ ಸತ್ಯಯುಗದಲ್ಲಿ ನಮ್ಮ ಪ್ರಹ್ಲಾದರಾಜರು ಯಾಗ ಮಾಡಿದಂತಹ ಯಜ್ಞಭೂಮಿ, ಅದಕ್ಕೆ ನಮಸ್ಕರಿಸುತ್ತಿದ್ದೇವೆ. ಅಲ್ಲಿರುವಂತಹ ತುಂಗಭದ್ರಾ ನದಿಯಲ್ಲಿ ನಾವು ಸಂಕಲ್ಪ ಪುರಸ್ಸರವಾಗಿ ಸ್ನಾನವನ್ನು ಮಾಡಿ ನಾವು ಪಂಚಾಲಮ್ಮನ ದರ್ಶನವನ್ನು ಮಾಡುತ್ತಿದ್ದೇವೆ. ದುರ್ಗಾ ಪರಶುರಾಮ ದೇವರು ವಿಶೇಷವಾಗಿ. ಹಾಗೂ ಮುಖ್ಯದ್ವಾರಕ ಮೂಲಕವಾಗಿ ನಾವು ಗುಡಿಯನ್ನು ಪ್ರವೇಶಿಸಿದಾಗ ನಮಗೆ ಕಾಣಿಸುವಂತಹದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ಉಭಯ ವಂಶಾಬ್ದಿ ಚಂದ್ರಮರಾದ ವಾದೀಂದ್ರ ತೀರ್ಥರು. ಅವರಿಗೆ ನಾವು ವಿಶೇಷವಾಗಿ ನಮಸ್ಕರಿಸಿ, ಅಲ್ಲಿರುವಂತಹ ಮುಖ್ಯ ಪ್ರಾಣದೇವರು ರುದ್ರದೇವರಿಗೆ ನಮಸ್ಕರಿಸಿ ನಾವು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನವನ್ನು ನೋಡುತ್ತಿದ್ದೇವೆ. ಮೇಲುಗಡೆ ನರಸಿಂಹದೇವರು, ಹಯಗ್ರೀವ ದೇವರು, ಪರಮಾತ್ಮನ ಅನಂತ ರೂಪಗಳು, ಮುಖ್ಯ ಪ್ರಾಣದೇವರ ರೂಪಗಳು, ಹಾಗೂ ಎಲ್ಲ ಹಿರಿಯ ಆ ಒಂದು ಸ್ವಾಮಿಗಳು ಯತಿಗಳನ್ನು ಅಲ್ಲೇ ಕೂತು ಪಾಠವನ್ನು ಮಾಡುತ್ತಿದ್ದಾರೆ. ಹಾಗೂ ಕಿರಿಯ ಯತಿಗಳು ಹಾಗೂ ಹರಿದಾಸರು ಬಂದು ಪಾಠವನ್ನು ಕೇಳುತ್ತಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನಮ್ಮ ಮಂತ್ರಾಲಯ ಪ್ರಭುಗಳು ರಾರಾಜಿಸುತ್ತಿದ್ದಾರೆ. ಬೃಂದಾವನಕ್ಕೆ ನಾವು ನಮಸ್ಕರಿಸಿ ಮತ್ತೆ ಎದ್ದಾಗ ನಮಗೆ ಕಾಣಿಸುವಂತಹ ದೃಶ್ಯವೇ ನಮ್ಮ ಪ್ರಹ್ಲಾದರಾಜರು. ಅಂತಹ ಪ್ರಹ್ಲಾದರಾಜರು ಹೇಗಿದ್ದಾರೆ ಅಂತ ವಿಶೇಷವಾಗಿ ನಮ್ಮ ಶ್ರೀಪಾದರಾಜರೇ ಒಂದು ವರ್ಣನೆಯಲ್ಲಿ ತಾವು ನರಸಿಂಹ ಪ್ರಾದುರ್ಭಾವ ದಂಡಕ ಎಂಬುವಂತಹ ಕೃತಿಯಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ ಅದ್ಭುತವಾಗಿ. ನೀವು ನೋಡ್ತಾ ಬರಬಹುದು. ಅಂದರೆ ಇದರ ಹಿನ್ನೆಲೆ ಬಹಳ ರೋಚಕವಾಗಿರುವಂಥದ್ದು.
ನಾವು ಶ್ರೀಪಾದರಾಜರ ಕಾಲದಲ್ಲಿ, ಅಂದರೆ ಅವರ ಪೂರ್ವದಲ್ಲಿ ಯಾರು ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆಯುತ್ತಿರಲಿಲ್ಲ, ಅಂದರೆ ದೇವರ ಸಂಬಂಧಪಟ್ಟಿರುವಂತಹದ್ದು. ಆದರೆ ಶ್ರೀಪಾದರಾಜರ ಮಠದ ಒಂದು ಪರಂಪರೆ ನೋಡಬಹುದು. ಅವರ ಗುರುಗಳು ಸ್ವರ್ಣವರ್ಣರು, ಅವರ ಅಂದರೆ ಶ್ರೀಪಾದರಾಜರ ಪರಮಗುರುಗಳು ಅವರೆಲ್ಲರೂ ವೃಂದಾವನಸ್ಥರಾಗಿದ್ದು ಶ್ರೀರಂಗದಲ್ಲಿ, ಅಂದರೆ ತಮಿಳುನಾಡಿನಲ್ಲಿ. ಆ ಶ್ರೀರಂಗ ಕ್ಷೇತ್ರದಲ್ಲಿ ಅದರ ವೈಶಿಷ್ಟ್ಯತೆ ಏನು ಅಂದರೆ, ಅಲ್ಲಿರುವಂತಹ ಶ್ರೀವೈಷ್ಣವರು ಹೇಗೆ ಪೂಜೆ ಮಾಡ್ತಾರೆ ಅಂದರೆ, ಸಂಸ್ಕೃತದ ವೇದದ ವಾಕ್ಯದಲ್ಲೂ ಪೂಜೆ ಮಾಡ್ತಾರೆ, ಹಾಗೂ ತಮಿಳಿನಲ್ಲಿರುವಂತಹ ದಿವ್ಯ ಪ್ರಬಂಧಗಳು ಅಂತ, ಅಂದರೆ ತಮಿಳುನಾಡಿನ ಶ್ರೀವೈಷ್ಣವ ಸಂತರಾಗಿರುವಂತಹ ಆಳ್ವಾರರು ಬರೆದಂತಹ ಪರಮಾತ್ಮನ ಮೇಲೆ ಭಕ್ತಿ ಗೀತೆಗಳು ಅವು. ತಮಿಳಿನಲ್ಲಿ ಇರುವಂತಹದ್ದು ಬಹಳ ತತ್ವಪೂರ್ಣವಾಗಿರುವಂತಹದ್ದು. ಅದರ ಮೂಲಕವಾಗಿಯೂ ಕೂಡ ಅದು ಸಂಸ್ಕೃತಕ್ಕೆ ಸಮವಾಗಿರುವಂತಹ ಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು. ಅದನ್ನು ಕಂಡಂತಹ ನಮ್ಮ ಶ್ರೀಪಾದರಾಜರಿಗೆ ಅವರು ಭಾಗವತ ಧರ್ಮ ಏನು, ಆ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮ ಎಂದು ತಿಳಿಯುವಂತಹದ್ದು. ಅದರಿಂದ ಅವರಿಗೆ ಗೊತ್ತಾಯಿತು ಭಾಷೆ ಎಂಬುವಂಥದ್ದು ಮುಖ್ಯವಲ್ಲ. ಅದರಿಂದ ಈ ಕನ್ನಡ ಭಾಷೆಯಲ್ಲೂ ಕೂಡ ನಾನು ಕೃತಿಗಳನ್ನು, ನಾವು ಅಂದರೆ ಪರಮಾತ್ಮ ನಮ್ಮ ಮೂಲಕವಾಗಿ ಕೃತಿಯನ್ನು ಬರೆಸಿದಾಗ ಆ ಕೃತಿಗಳಿಗೆ ಪ್ರಾಶಸ್ತ್ಯ ಬರಬೇಕು, ಯಾಕಂದರೆ ಅದರಲ್ಲೂ ತತ್ವವನ್ನು ತಾವು ತುಂಬಿದಾಗ ಹೆಚ್ಚು ಜನ ಸಾಧಕರಿಗೆ ಉಪಯೋಗ ಆಗತ್ತೆ ಅಂತ. ಇದನ್ನು ಮಾಡುತ್ತಾ ಅವರು ಬರೆದಂತಹ ಕೃತಿಗಳಲ್ಲಿ ಪ್ರಾಯಶಃ ಮೊದಲು ಅಥವಾ ಬೇಗನೆ ಬರೆದುವಂತಹ ಒಂದು ಕೃತಿಯೇ ಈ ಒಂದು ನರಸಿಂಹ ಪ್ರಾದುರ್ಭಾವ ದಂಡಕ. ಭಾಗವತದ ಸಪ್ತಮ ಸ್ಕಂದದ ತರ್ಜಿಮೆ ಇದು. ಯಾಕೆಂದರೆ ನಾವು ಮುಂದೆ ಬರುತ್ತಾ ನೋಡ್ತೇವೆ, ಸಪ್ತಮ ಸ್ಕಂದದ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಗದ್ಯವನ್ನು ಬರೀತಾ ಬರುತ್ತಾರೆ. ಅಂದರೆ ಸಪ್ತಮ ಸ್ಕಂದ ಓದಲಿಕ್ಕೆ ಸಾಧ್ಯವಿಲ್ಲದಿರೋ ಈ ಒಂದು ಗ್ರಂಥವನ್ನು ಓದಿದರೆ ಸಪ್ತಮ ಸ್ಕಂದದ ಒಂದೊಂದು ತತ್ವವು ನಮ್ಮ ಮತದಾನುಸಾರ ಸುಲಭವಾಗಿ ಬಿಡಿಸಿಕೊಟ್ಟಿರುವಂತಹದ್ದು. ಮತ್ತೊಂದು ವೈಶಿಷ್ಟ್ಯತೆ ಅಂದರೆ, ಇದರಲ್ಲಿ ಬರುವಂತಹ ಭಾಷೆ ಹಳೆಗನ್ನಡದಲ್ಲಿ ಸ್ವಲ್ಪ, ಅಂದರೆ ಹಳೆಯ ಕಾಲದ ಕನ್ನಡದ ಭಾಷೆ. ಇದರಲ್ಲಿ ನಮಗೇನು ಗೊತ್ತಾಗತ್ತೆ ಹೇಗೆ ಅಂತ ನಾವು ಕೇಳುತ್ತಾ ಬರುತ್ತೇವೆ, ಅದರಲ್ಲಿ ತಮಿಳಿನ ಒಂದಿಷ್ಟು ಅಂಶಗಳು ನಮಗೆ ಕೇಳುತ್ತಾ ಬರುತ್ತೆ. ಅಂದರೆ ಅದು ಸ್ವಲ್ಪ ಆ ದಿವ್ಯ ಪ್ರಬಂಧವನ್ನು ಕೇಳಿದಂತಹ ವ್ಯಕ್ತಿಗಳಿಗೆ ಅರ್ಥ ಆಗುತ್ತೆ, ಸ್ವಲ್ಪ ಸಂಬಂಧವಿದೆ ಇದಕ್ಕೆ ಅಂತ, ಸ್ವಲ್ಪ ಬೇರೆ ಕಾಲದ ಕೃತಿಗಳನ್ನು ನೋಡಿದಾಗ. ಆದ್ದರಿಂದ ವಿಶೇಷವಾಗಿ ಶ್ರೀಪಾದರಾಜರು ಕೊಟ್ಟಂತಹ ಕೊಡುಗೆ ಎಷ್ಟು ಅದ್ಭುತವಾಗಿ ಪ್ರಹ್ಲಾದ ಚರಿತ್ರೆ ಅಂತ ಹೇಳುತ್ತಾನೆ ಅಂತ ನಾನು ಹೇಳ್ತಾ ಬರ್ತೇನೆ. ತಾವೆಲ್ಲರೂ ಕೇಳಿಸ್ಕೊಳ್ಳುತ್ತಾ ಅನುಸಂಧಾನ ಬಹಳ ಸ್ವಲ್ಪ ಬಿಡಿಸಿ ನೋಡಬಹುದು. ಸಮಯದ ಅಭಾವದಿಂದ ನಾನು ಹೇಳುತ್ತಾ ಬರುತ್ತೇನೆ ಒಂದಿಷ್ಟು ಭಾಗವನ್ನು. ಪ್ರಹ್ಲಾದರಾಜರು ಹೇಗೆ ನರಸಿಂಹದೇವರನ್ನು ಸ್ತುತಿ ಮಾಡ್ತಾರೆ ಒಂದು ಭಾಗವನ್ನು ನಾವು ಓದುತ್ತಾ ಬರುತ್ತೇನೆ. ಒಂದು ಹಿರಣ್ಯಕಶಿಪು ಪ್ರಹ್ಲಾದರಾಜರನ್ನ ಕರೆದು ಕೇಳ್ತಾನಲ್ವಾ, ಏನು ಕಲಿತೀಯ ನೀನು ನಿನ್ನ ಪಾಠಶಾಲೆಯಲ್ಲಿ ನನಗೆ ಹೇಳುವಂತ ಹೇಳಿದಾಗ ಪ್ರಹ್ಲಾದರಾಜರು ಹೇಳುವಂತಹ ಮಾತು, ತಂದೆ ಕೇಳಯ್ಯ ಬ್ರಹ್ಮಾದಿ ಅಸ್ತಂಭ ಪರ್ಯಂತ ವಂಜಂಗಮಸ್ತಾವರಾತ್ಮ ಪ್ರಪಂಚೋಚ್ಚ ನೀಚ ಪ್ರಜಾನೀಕ ಯಾವತ್ತದಾವಾತನಾಧೀನದಲ್ಲಿಪ್ಪುದೋ ಆತನೇ ಎನ್ನಗೆ ನಿನ್ನಗೆ ಇನ್ನು ಮಿಕ್ಕಾದ ಚೈತನ್ಯಕ್ಕೆಲ್ಲ ಬಲಶ್ರೀಯು ತಾನಾದ ನೇಕಾದ ನೇಕಾಲ ರೂಪೀಶ್ವರೋರುಕ್ರಮಾರ ಮಾಕಾರ ನೆಂಬಾತನೇ ಆತನೇ ತೇಜ ಓಜಸ್ಸದಾ ವೃತ್ತ ನೇತ್ರ ಪ್ರಮಾಕ್ಷೇ ಆತನೇ ತೇಜ ಓಜಸ್ಸಹ ಸತ್ವ ಸಂಪಲ್ಲದಶ್ರೇಂದ್ರಿಯಾತ್ಮ ಸ್ವಯಂ ಶಕ್ತಿಯಿಂದಲ್ ಜಗತ್ಸರ್ವಂ ಪುಟ್ಟಿಸೂವಂ ಸದಾ ಪುಷ್ಟಿ ಮಾಡುವನೇ ನಷ್ಟಗೆ ಸೂವನಾದೇವ ನಂಪೋರ್ತು ನಮ್ಮಲ್ಬಲಾದೀನಗಳುಂಟೆಂಬ ನಿನ್ನಾಸುರೀಭಾವ ನೀನಾದರೂ ನೀ ಬಿಡು ಅಂತ ಮುಂದೆ ಹೇಳ್ತಾ ಬರ್ತಾರೆ. ಭಾಗವತದ ಒಂದೊಂದು ಶ್ಲೋಕಕ್ಕೆ ಈ ಒಂದು ಗದ್ಯದಲ್ಲಿ ನಾವು ನೋಡಬಹುದು. ಒಂದು ಉದಾಹರಣೆ ಅಂದರೆ, ಪ್ರಹ್ಲಾದರಾಜರು ಶ್ರೀ ಹಿರಣ್ಯಕಶಿಪುಗೆ ಹೇಳುವಂತಹ ಮಾತು, ನೀನು 10 ದಿಕ್ಕಿನಲ್ಲಿ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿದೀಯ, ನಾನು ಒಪ್ಕೋತೀನಿ, ಆದರೆ ನಿನ್ನಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ನೀನು ಸಂಹಾರ ಮಾಡಿಲ್ಲ, ಹಂಗೆ ಮಾಡಿದ್ರೆ ನಿನಗೆ ಏನು ಪ್ರಯೋಜನ ಅಂತ ಪ್ರಹ್ಲಾದರಾಜರು ಹೇಳುವಂತಹ ಮಾತು. ಇದನ್ನೇ ನಮ್ಮ ಶ್ರೀಪಾದರಾಜರು ಕೂಡ ಹೇಳ್ತಾರೆ. ಹೇಗೆ ಅಂದರೆ, ನಿನ್ನಾಗ ಮೇಲೆ ವಿದ್ವೇಷ ಮಾಡುವರಾರಿಲ್ಲವಂ ತಸ್ಸಿನಲ್ಲಿಪ್ಪ ಕಾಮಾದಿ ಷಡ್ವರ್ಗವೆಂಬ ಮಹಾವೈರಿಗಳ್ ಕಳ್ಳರೆಂತಿಲ್ಲರುಂ. ಅಂದರೆ 10 ದಿಕ್ಕಿನಲ್ಲೂ ನೀನು ಯಶಸ್ಸನ್ನು ಪಡೆದೀಯ, ಆದರೆ ನಿನ್ನಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ನೀನು ಸಂಹಾರ ಮಾಡಿಲ್ಲ. ಅಂದರೆ ಭಾಗವತದ ಒಂದೊಂದು ಮಾತು ಹೇಗೆ ಶ್ರೀಪಾದರಾಜರು ಒಂದೊಂದು ತಂದು ತಾವು ನಮ್ಮ ಮುಂದೆ ಇಡ್ತಾರೆ. ಅಂತಹ ಮಾತನ್ನು ಕೇಳಿದಂತಹ ಹಿರಣ್ಯಕಶಿಪುವಿಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಪವನ್ನುಗೊಳ್ಳುತ್ತಾನೆ, ಸ್ತಂಭವನ್ನು ಬಡಿಯುತ್ತಾನೆ. ವಿಶೇಷವಾಗಿ ನರಸಿಂಹದೇವರು ಪ್ರಾದುರ್ಭಾವವಾಗಿ ಅವನನ್ನು ಸಂಹಾರ ಮಾಡಿ. ಭಾಗವತದಲ್ಲಿ ಬರುವಂತಹ ಮತ್ತೊಂದು ಮಾತು, ಭಾಗವತದ ಒಂದು 9ನೇ ಅಧ್ಯಾಯ ಇರಬೇಕು, 7ನೇ ಒಂದು ಸ್ಕಂದದ ಮಾತು, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು
ಹಾಗೂ ದೇವತೆಗಳ ಎಲ್ಲ ಗಣಗಳು ಬಂದು ಸ್ತುತಿ ಮಾಡ್ತಾರೆ ಅಂತ ಒಂದೊಂದು ಗಣಗಳು ಮಾಡಿದಂತಹ ಸ್ತುತಿಯನ್ನು ಒಂದು ಶ್ಲೋಕದಲ್ಲಿ ಆ ಒಂದು ಸ್ಕಂದದಲ್ಲಿ ಬರುವಂತಹ ಮಾತು. ಅದನ್ನೇ ನಮ್ಮ ಶ್ರೀಪಾದರಾಜರು ತರ್ಜನೆ ಮಾಡುತ್ತಾ ಹೇಗೆ ಮಾಡ್ತಾರೆ ಅಂದರೆ, ಒಂದೊಂದು ಪದ್ಯದಲ್ಲಿ ವಿಶೇಷವಾಗಿ ಬ್ರಹ್ಮದೇವರು ಹೇಗೆ ಸ್ತುತಿ ಮಾಡ್ತಾರೆ, ಆಮೇಲೆ ರುದ್ರದೇವರು ಹೇಗೆ ಸ್ತುತಿ ಮಾಡ್ತಾರೆ, ಇಂದ್ರದೇವರು ಹೇಗೆ ಸ್ತುತಿ ಮಾಡ್ತಾರೆ, ಋಷಿಗಳು, ಪಿತೃಗಳು, ಸಿದ್ಧರು, ಹಾಗೂ ವಿಶೇಷವಾಗಿ ವಿದ್ಯಾಧರರು, ನಾಗರು, ಮನುಗಳು, ಹಾಗೂ ಪ್ರಜಾಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು, ವೈತಲಿಕಾರರು, ಕಿನ್ನರರು ಹಾಗೂ ವಿಷ್ಣು ಪಾರ್ಶ್ವರು, ಇಷ್ಟು ಜನರು ಬಂದು ದೇವರ ಸ್ತುತಿಯನ್ನು ಮಾಡ್ತಾರೆ ಅಂತ ಭಾಗವತದಲ್ಲಿ ಒಂದೊಂದು ಸ್ತುತಿ ಒಂದೊಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಇವರೆಲ್ಲರ ಸ್ತುತಿಯನ್ನು ನಮ್ಮ ಶ್ರೀಪಾದರಾಜರು ಒಂದೊಂದು ಪದ್ಯದಲ್ಲಿ ಕೊಟ್ಟು ವಿಶೇಷವಾಗಿ ಕೊನೆಗೆ ಏನು ಹೇಳ್ತಾರೆ, ಪ್ರಹ್ಲಾದರಾಜರ ಸ್ತುತಿಯನ್ನು ಹೇಗೆ ಮಾಡ್ತಾರೆ ಅಂದರೆ, ಪ್ರಹ್ಲಾದ ನಾಹ್ಲಾದ ನಲ್ವೈಶ್ರಮಶ್ರೇಷ್ಠ ತಾನಾಗಿ ಬಂದಂ ಮಹಾಭಕ್ತಿ ಇಂದಲ್ಮ ಹೀಮಂಡಲೀ ಮೇಲೆ ಸಾಷ್ಟಾಂಗ ಬಿದ್ದಂನ ಮೋಗೆಂದು ದಂಡ ಪ್ರಣಾಮಂಗಳಂ ಮಾಡುವೋ ವೇಳೆ ತನ್ನಂಘ್ರಿ ಕಂಜಾತದಲ್ ಬಿದ್ದ ಬಾಲನ್ನ ಬಾಳಾಸು ಶೀಲನ್ನ ಕಂದನ್ನ ದೃಷ್ಟಿಂದ ತಾಕಾಣು ತಾಚಕ್ರ ಶಂಖಾಂಕಿತ ಶ್ರೀಲ ಸದ್ಬಾಹುಗಳ್ಚಾಚಿ ಭಕ್ತನ್ನ ತಾನೆತ್ತಿ ತನ್ಮಸ್ತಕಸ್ಥಾನದಲ್ ಪೋಕಲಾಗಿನ್ನು ಸಂಸ್ರಸ್ತ ಚೇತೋಭಯಧ್ವಸ್ತವಂ ಸ್ವಸ್ತಿದಾನಕ್ರಿಯಾಭ್ಯಸ್ತವಂ ಶ್ರೀಸತಿ ಸ್ತಂಭಕವಿನ್ಯಾಸ್ತವಂ ಹಸ್ತವನ್ನಿತ್ತ ನವ್ಯಾಹತಸ್ಪರ್ಶದಿಂ ದಲ್ವಿಧೂತಾಶುಭವ್ರಾತ ನಾಗಾಧಿಯಭಿವ್ಯಕ್ತ ಲಕ್ಷ್ಮೀವಿಲಾಸಾತ್ಮ ಸಂದರ್ಶ ನೈಶ್ಚರ್ಯವಂ ಕೂಡಿ ತತ್ಪಾದ ಪದ್ಮಂಗಳಂ ಚಿತ್ತದಿಂದಿತ್ತನಾನಂದದಿಂದಲ್ ಪ್ರಹೃಷ್ಯತ್ತನ್ನು ಕ್ಲಿನ್ನ ಚಿತ್ರಾಶ್ರುನೇತ್ರಾಬ್ಜನಾಗಿದ್ದು ಪ್ರಹ್ಲಾದ ನುನ್ನಾರ ಸಿಂಹಾತ್ಮನಲ್ಲಿ ನಿಂತು ಸಂಸ್ತೋತ್ರಗಾರಂಭಿಪಂ. ನೋಡಿ, ನೀವು ಕೇಳುತ್ತಾ ಎಷ್ಟು ಮಧುರವಾಗಿ ತಾವು ಹೇಳ್ತಾ ಬರ್ತಾರೆ. ಪ್ರಹ್ಲಾದರಾಜರು ಸ್ತುತಿ ಮಾಡ್ತಾರೆ, ಹಾಗೂ ವಿಶೇಷವಾಗಿ ಏನಾಗುತ್ತೆ, ಲಕ್ಷ್ಮೀ ಸಮೇತನಾಗಿದ್ದು ಪ್ರಹ್ಲಾದ ಕೈಸ್ತೋತ್ರಗಳು ಕೇಳುತ್ತಾ ಸುಪ್ರಸನ್ನಾತ್ಮ ಇಷ್ಟಾರ್ಥಗಳು ಬೀರುತ್ತಾ ಅಂತ ಹೇಳಿ ವಿಶೇಷವಾಗಿ ಈ ಒಂದು ಕೃತಿ ಪ್ರಾಯಶಃ ಒಂದು 500 ಚಿಲ್ಲರೆ ಪದ್ಯಗಳು ಬರುವಂತಹ ಒಂದು, ಅಂದರೆ 500 ಪದ್ಯ ಲೈನ್ಸ್ ಬರುತ್ತೆ. ಕೊನೆಗೆ ಏನು ಹೇಳ್ತಾರೆ ಅಂದರೆ, ವಿಶೇಷವಾಗಿ ಈ ಕಥಾಂಡೋದಕೋದಂಡವಂ ನಿತ್ಯ ಕೊಂಡಾಡು ತಾಪೇಳು ತಾಕೇಳು ತಾ ಭಕ್ತಿ ಕೂಡಿದ್ದ ತತ್ಸಾಧು ಸಂತಾನಕ್ಕೆ ಪಾಪಗಳೋಪಗಳು ಮಾಡುತ್ತಾ ತಪ್ಪುಗಳು ಸಹಿಸುತ್ತಾ ಐಹಿಕಾಮುಷ್ಮಿಕಾನಂದ ಇಷ್ಟಾರ್ಥಗಳು ಶ್ರೀ ನೃಸಿಂಹಾತ್ಮನ ಗಿದ್ದು ನೀನೀವಿಯೋ ಸ್ವಾಮಿಯೇ ತಲ್ಪ ಶೈಲೇಂದ್ರ ಸಿದ್ಧಾಮಿಯೇ ರಂಗವಿಠಲ ಸನ್ನಾಮಿಯೇ ಶ್ರೀರಮಾಕಾಮಿಯೇ ಪ್ರೇಮಿಯೇ ತ್ವಾನ್ನಮಸ್ತೆ ನಮಸ್ತೆ ನಮಸ್ತೆ ನಮಃ ಅಂತ ಪ್ರಹ್ಲಾದರ ಚರಿತ್ರೆ ನಮ್ಮ ಶ್ರೀಪಾದರಾಜರು ಕೊಂಡಾಡುತ್ತಾ ಬರ್ತಾರೆ. ಹೇಗೆ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತುತಿ ಮಾಡ್ತಾರೆ. ವಿಶೇಷವಾಗಿ ಆ ನರಸಿಂಹದೇವರು ಈ ಒಂದು ಪ್ರಹ್ಲಾದರಾಜರ ಮೇಲೆ ಕರುಣೆಯನ್ನು ತೋರಿ ಪ್ರಹ್ಲಾದರ ಚರಿತ್ರೆ ಕೇಳುವಂತಹ ವ್ಯಕ್ತಿಗಳಿಗೆ ಬರುವಂತಹ ಒಂದು ಫಲಸ್ತುತಿಯನ್ನು ಕೂಡ ತಾವೆಲ್ಲರೂ ಕೇಳಿದ್ದೀರಾ. ಯಾವ ಪಾಪವನ್ನು ಮಾಡುತ್ತೀವೋ ಆ ಪಾಪವನ್ನು ಕ್ಷಮಿಸಿ ವಿಶೇಷವಾಗಿ ತಾನು ತನ್ನ ಸ್ಥಾನದಲ್ಲಿ ತನ್ನ ಲೋಕದಲ್ಲಿ ಒಂದು ಸ್ಥಾನವನ್ನು ಕೊಡುತ್ತಾನೆ ನರಸಿಂಹದೇವರು. ಆದ್ದರಿಂದ ಭಾಗವತರಾಗಿರುವಂತಹ ಧ್ರುವರಾಜರು ಮಾಡಿದಂತಹ ಪ್ರಹ್ಲಾದರಾಜರು ಎಂಬುವಂತಹ ಭಾಗವತರ ಸ್ತುತಿಯನ್ನು ಕೇಳಿದ್ದೇವೆ. ಅಂತಹ ಭಾಗವತ ಧರ್ಮದ ಪರಿಮಾಲನೆ, ವಿಶೇಷವಾಗಿ ಪರಮಾತ್ಮನಲ್ಲಿ ನಿಷ್ಠೆ ಎಂಬುವಂತಹ ವರವನ್ನು ನಾವು ಪ್ರಹ್ಲಾದರಾಜರ ಮೂಲಕವಾಗಿ ನರಸಿಂಹದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಪ್ರಹ್ಲಾದರಾಜರ ಮೂಲಕವಾಗಿ ನರಸಿಂಹದೇವರ ಒಂದು ಕರುಣೆ ನಮ್ಮ ಮೇಲೆ ಬರುತ್ತಿದೆ. ಮುಂದೆ ನಾವು ವೃಂದಾವನವನ್ನು ನೋಡುತ್ತಾ ನಮಗೆ ಕಾಣಿಸುವಂತಹದ್ದು ಬಾಹ್ಲಿಕ ರಾಜರು. ತಾವು ಪೂರ್ವದಲ್ಲಿ ಕೌರವ ಸೇನೆಯಲ್ಲಿ ಇದ್ದರೂ ಭೀಮಸೇನ ದೇವರಲ್ಲಿ ಶರಣಾಗತರಾಗಿ ಪ್ರಾಣತ್ಯಾಗವನ್ನು ಮಾಡಿದಂತಹ ವ್ಯಕ್ತಿ. ಅದೇ ರೀತಿಯಾಗಿ ನಾವು ಕೂಡ ವಾಯುದೇವರಲ್ಲಿ ಶರಣಾಗತರಾಗುವ ಬುದ್ಧಿ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಮುಂದೆ ನಾವು ವೃಂದಾವನವನ್ನು ನೋಡುತ್ತಾ ನಮಗೆ ಕಾಣಿಸುವಂತಹ ನಮ್ಮ ವ್ಯಾಸರಾಜರಿಗೆ ನಾವು ನಮಸ್ಕರಿಸುತ್ತಿದ್ದೇವೆ. ತಾವು ಜ್ಞಾನಭಕ್ತಿ ವೈರಾಗ್ಯದಿಂದ ಪರಮಾತ್ಮನನ್ನು ಕೊಂಡಾಡಿದಾಗ ಸಾಕ್ಷಾತ್ ಜಗತ್ಸ್ವಾಮಿಯಾಗಿರುವಂತಹ ಆ ಕೃಷ್ಣನೇ ಬಂದು ನರ್ತನೆ ಮಾಡುತ್ತಾನೆ ಅವರ ಮುಂದೆ. ಅಂತಹ ವ್ಯಾಸರಾಜರಿಗೆ ನಾವು ನಮಸ್ಕರಿಸಬೇಕು. ನಮೋ ವ್ಯಾಸ ಮುನೀಂದ್ರಾಯ ಭಕ್ತಾಭೀಷ್ಟ ಪ್ರದಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಮಧ್ವ ಸಿದ್ಧಾಂತ ನೃಹರೆ ಯದೀಯಾಸ್ತ್ರ್ಯಕ್ಷತಾಯಯು ಗ್ರಂಥಾ ಸ ದೇವೇಷ್ಟದಸ್ಸಹ ವ್ಯಾಸತೀರ್ಥಯತೀಶಿತ ಅಂತ ನಮ್ಮ ಹಿರಿಯರು ವಿಶೇಷವಾಗಿ ಕೊಂಡಾಡುತ್ತಾ ಬರುತ್ತಿದ್ದಾರೆ. ಎಂತಹ ವ್ಯಾಸರಾಜರು ಅಂದರೆ ಮಧ್ವ ಸಿದ್ಧಾಂತ ಎಂಬುವಂತಹ ನೃಹರಿ ನರಸಿಂಹದೇವರು, ಮಧ್ವ ಸಿದ್ಧಾಂತ ಎಂಬುವಂತಹ ನರಸಿಂಹದೇವರಿಗೆ ಯದೀಯಾಸ್ತ್ರ್ಯಕ್ಷತಾಯಯು
ಯಾರಿಂದ 3 ಕಣ್ಣುಗಳು ವಿಶೇಷವಾಗಿ ಬಂತು ಅಂದರೆ ವ್ಯಾಸತ್ರಯ, ತಾತ್ಪರ್ಯ, ನ್ಯಾಯಚಂದ್ರಿಕಾ, ತರ್ಕತಾಂಡ ಎಂಬುವಂತಹ ವಿಶೇಷವಾಗಿ 3 ಗ್ರಂಥಗಳಿಂದ ನರಸಿಂಹದೇವರ 3 ಕళ్ళు ಬಂದಂತಹ ನಮ್ಮ ವ್ಯಾಸರಾಜರಿಗೆ ನಮಸ್ಕರಿಸಬೇಕು. ನೀವು ಕೊಂಡಾಡಿದಂತಹ ಪರಮಾತ್ಮನ ಜ್ಞಾನ, ಆ ಒಂದು ಪರಮಾತ್ಮನಲ್ಲಿ ಭಕ್ತಿ ಹಾಗೂ ಲೋಕದ ಮೇಲೆ ಒಂದು ವೈರಾಗ್ಯವನ್ನು ನೀವು ಯಥಾಮತಿ ಕರುಣಿಸಿ, ಇದೇ ರೀತಿಯಾಗಿ ನಮ್ಮ ಹೃತ್ಕಮಲದಲ್ಲೂ ನಿಮ್ಮ ಬಿಂಬನಾಗಿರುವಂತಹ ಆ ಕೃಷ್ಣರೂಪಿ ಪರಮಾತ್ಮ ನಮ್ಮ ಮೇಲೆಯೂ ಕರುಣೆ ಬೀರಲಿ ಅಂತ ನಾವು ವ್ಯಾಸರಾಜರ ಮೂಲಕವಾಗಿ ಕೃಷ್ಣದೇವರ ಒಂದು ಅನುಗ್ರಹವನ್ನು ಪಡೆದುಕೊಳ್ಳುತ್ತಾ ಮುಂದೆ ಒಂದು ವೃಂದಾವನವನ್ನು ನೋಡುತ್ತಾ ನಮಗೆ ಆಶ್ಚರ್ಯಕರವಾಗಿರುವಂತಹ ದೃಶ್ಯ, ರಾಘವೇಂದ್ರ ಸ್ವಾಮಿಗಳು ತಾವು ದಂಡಕಮಂಡಲವನ್ನು ಹಿಡಿದುಕೊಂಡು ರಾಮದೇವರವನ ಧ್ಯಾನವನ್ನು ಮಾಡುತ್ತಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಏಕಾಂತ ಪ್ರದೇಶದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳನ್ನು ನೋಡುತ್ತಿದ್ದೇವೆ. ದಿವ್ಯವಾದ ಭವ್ಯ ಸ್ವರೂಪ, ದಿವ್ಯವಾಗಿರುವಂತಹ ಪಾದುಕೆಗಳನ್ನು ನೋಡುತ್ತಿದ್ದೇವೆ. ಅದ್ಭುತವಾಗಿರುವಂತಹ ಆಕಾರ ನಮ್ಮ ರಾಘವೇಂದ್ರ ಸ್ವಾಮಿಗಳದ್ದು. ನಮಗೆ ಏನು ಕೇಳಬೇಕು ಎಂಬುವಂತಹ ಮಾತೇ ಬರುತ್ತಿಲ್ಲ. ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೋಮಿನೋಮಿ ಅವತ್ವಂ ಸದಾ ಶ್ರೀಗುರೋ ರಾಘವೇಂದ್ರ ಪ್ರಭೋ ಮೇ ಶಿರಸ್ಯಾಶು ಹಸ್ತನ್ನಿದೇಹಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ರಾಘವೇಂದ್ರರೇ, ಗುರು ರಾಘವೇಂದ್ರರೇ, ನಿಮ್ಮ ಭದ್ರವಾದ ಕರ್ಣ ಅಭಯ ಛತ್ರದೊಳು ನಾನಿರಲು ನಿದ್ರೆಯಲ್ಲಿಯೂ ಭೀತಿ ಎನಗಿಲ್ಲ. ಗೋಪಾಲ ವಿಠ್ಠಲ ನಾಣೆ. ರಾಘವೇಂದ್ರರೇ, ನೀವು ನಮ್ಮೊಂದಿಗೆ ಇದ್ದಾಗ ನಮಗೆ ಯಾವ ತರಹದ ಭಯವೇ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿ ಆ ಪವಮಾನನಾಮಕನಾಗಿರುವಂತಹ ವಾಯುದೇವರಿದ್ದಾರೆ, ಹಾಗೂ ಅವರ ಬಿಂಬನಾಗಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿ ಕೂಡ ಸನ್ನಿಹಿತರಾಗಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳಲ್ಲಿ. ಆದ್ದರಿಂದ ನಮಗೆ ಯಾವ ತರಹದ ಭಯವಿಲ್ಲ ಅಂತ ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ. ಎಂತಹ ರಾಘವೇಂದ್ರ ಸ್ವಾಮಿಗಳ ಮಹಿಮೆ! ಒಂದೊಂದು ಮಾತು ಹೇಳುತ್ತಾ ಬಂದರೆ ರೋಮಾಂಚನ. ಯಾಕೆಂದರೆ ಒಂದು ರಾಘವೇಂದ್ರ ಸ್ವಾಮಿಗಳು ಬರೀ ಇಷ್ಟಾರ್ಥ ಕೊಡುವಂತಹ ಒಂದು ಸ್ವಾಮಿಗಳಷ್ಟೇ ಅಲ್ಲ, ಮಹಾಪಂಡಿತರು. ಅಂದರೆ ವ್ಯಾಸರಾಜರ ಬಗ್ಗೆ ಈಗಷ್ಟೇ ನೋಡಿದ್ದೇವೆ, ಆದರೆ ಎಷ್ಟು ತತ್ವಗಳು, ಆ ಭಾಗವತ ಧರ್ಮದ ಎಲ್ಲ ತತ್ವಗಳನ್ನು ತಂದು ತಾವು ವ್ಯಾಸತ್ರಯದ ಮೂಲಕವಾಗಿ ನಮಗೆ ಕರುಣಿಸಿದರು. ಆದರೂ ಆ ವ್ಯಾಸತ್ರಯ ಎಷ್ಟು ಕಠಿಣ ಅಂದರೆ ಒಂದು PhD ಲೆವೆಲ್ ಇರಬಹುದು. ಅದು ಯಾರಿಗೂ ಅರ್ಥ ಆಗದಿರುವಂತಹ, ಪಂಡಿತರಿಗೆ ಅರ್ಥವಾಗುವಂತಹ ಅಷ್ಟು ಕಠಿಣವಾಗಿರುವಂತಹ ಒಂದು ಶಾಸ್ತ್ರದ ಗ್ರಂಥ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪಂಡಿತರಿಗೂ ಕಷ್ಟ ಆಗಿರುವಂತಹ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ, ವಂದಾರು ಪ್ರಾಣಿಚೇತ ಶ್ರಿತತ ಮಿರ ಪರಿಭಾವ ಕೌಶಲ್ಯ ಭಾಜಸ್ತೇಜಸ್ತೆ ರಾಘವೇಂದ್ರ ವ್ರತಿವರ ಕಿಮಿತಿ ಶ್ರೀಮತೋ ವರ್ಣಯಾಮಃ ಏನೈಷಾ ಚಂದ್ರಿಕಾಪಿ ತ್ರಿಭುವನ ವಿಶದಾ ಸತ್ಪಥೋದಂಚಿತ ಶ್ರೀ ಲೇಭೆ ಸರ್ವಜ್ಞಮೌಲಿ ಪ್ರಕಟಿತ ವಿಭವಾ ತ್ವತ್ತ ಏವ ಪ್ರಕಾಶಂ. ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರಂದರೆ, ಪ್ರಕಾಶ ತಾತ್ಪರ್ಯ ಚಂದ್ರಿಕಕ್ಕೆ ಚಂದ್ರಿಕಾ ಪ್ರಕಾಶ ಎಂಬುವಂತಹ ಗ್ರಂಥವನ್ನು ಬರೆಯುತ್ತಾರೆ. ಎಂತಹ ಪ್ರಕಾಶ ಅಂದರೆ, ಚಂದ್ರಿಕಾ ಅಂದರೆ ಆ ಶಬ್ದದ ಅರ್ಥ ಆ ಒಂದು ಚಂದ್ರನ ಬೆಳಕಿಗೆ ಒಂದು ಅರ್ಥ, ಪೂರ್ಣಿಮೆ ಚಂದ್ರದ ಒಂದು ಬೆಳಕು. ಅಂತಹ ಪೂರ್ಣಿಮೆ ಚಂದ್ರದ ಆ ಚಂದ್ರಿಕಾ, ಆ ಒಂದು ಪೂರ್ಣಿಮೆ ಚಂದ್ರದ ಬೆಳಕಿನ ಪ್ರಕಾಶ, ಅದರ ಪ್ರಕಾಶ ಎಷ್ಟು ರಾಘವೇಂದ್ರ ಸ್ವಾಮಿಗಳು ಈ ಪ್ರಕಾಶ ಅಂದರೆ ಒಂದು ಪೂರ್ಣಿಮೆಯ ರಾತ್ರಿಯಲ್ಲಿ ಆ ಚಂದ್ರಿಕೆ ಅಂದರೆ ಆ ಒಂದು ಚಂದ್ರನ ಬಿಂಬದ ಒಂದು ಪ್ರಕಾಶದಿಂದ ಕತ್ತಲು ಇದೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯವಾ? ಅಂದರೆ ಅಷ್ಟು ಬೆಳಕಿರುತ್ತೆ. ಆ ಬೆಳಕಿನ ಮೂಲಕವಾಗಿ ಯಾವ ಕತ್ತಲೆಯೂ ಇರೋದಿಲ್ಲ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಬರೆದಂತಹ ಈ ಒಂದು ಚಂದ್ರಿಕೆ ಪ್ರಕಾಶದ ಗ್ರಂಥದಿಂದ ಅಜ್ಞಾನ ಅಥವಾ ಯಾವುದೇ ತರಹದ ಸಂಶಯಗಳು ಎಂಬುವಂತಹ ಕತ್ತಲೆ ನಾಶ ಮಾಡುವಂತಹದ್ದು. ಯಾವ ತರಹದ ಕತ್ತಲೆ, ಅಜ್ಞಾನವೂ ಇರೋದಿಲ್ಲ ಈ ಒಂದು ಚಂದ್ರಿಕೆಯ ಪ್ರಕಾಶವನ್ನು ಓದಿದಾಗ. ಅಂತಹ ರಾಘವೇಂದ್ರ ಸ್ವಾಮಿಗಳು ಸಾಧು ಜನದ ಸಮೂಹಕ್ಕೆ ಕೊಟ್ಟಿರುವಂತಹ ಈ ಒಂದು ಕೊಡುಗೆಯನ್ನು ನೋಡುವಂತಹ ವಾದೀಂದ್ರ ತೀರ್ಥರಿಗೆ ಮಾತು ಬರುತ್ತಿಲ್ಲ ಅಂತ ತಾವೇ ಕೊಂಡಾಡ್ತಾರೆ. ಅಷ್ಟು ಪಾಂಡಿತ್ಯವುಳ್ಳಂತಹ ರಾಘವೇಂದ್ರ ಸ್ವಾಮಿಗಳು, ಅವರಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕೂಡ ನಾಶ ಮಾಡಿ ನೀವು ಹೇಳಿದಂತಹ ಆ ತತ್ವಗಳು ಹಾಗೂ ಮುಖ್ಯವಾಗಿ ಆ ತತ್ವದಿಂದ, ಆ ತತ್ವಜ್ಞಾನದಿಂದ ಬರುವಂತಹ ಲೋಕದ ಮೇಲೆ ವೈರಾಗ್ಯ, ಪರಮಾತ್ಮನಲ್ಲಿ ಭಕ್ತಿ ಎಂಬುವಂತಹ ವರವನ್ನು ಕರುಣಿಸಿರಿ. ವಿಶೇಷವಾಗಿ ನೀವು ಹೇಗೆ ಪ್ರಹ್ಲಾದರ ರೂಪದಲ್ಲಿ, ಭಾಗವತ ಎಲ್ಲ ರೂಪದಲ್ಲಿ ನೀವು ಭಾಗವತ ಧರ್ಮವನ್ನು ಅನುಸರಿಸಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರೋ, ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಬಿಮ್ಮನ ಸಾಕ್ಷಾತ್ಕಾರ ಮಾಡಿಕೊಡಬೇಕು ಸ್ವಾಮಿ ಅಂತ ನಾವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿರಸ್ಸನ್ನು, ತಮ್ಮ ಕೈಯನ್ನು ನಮ್ಮ ಶಿರಸ್ಸಿನ ಮೇಲೆ, ತಲೆಯ ಮೇಲೆ ಇಟ್ಟು ಅನುಗ್ರಹ ಮಾಡುತ್ತಾ ಹೇಳ್ತಾರೆ, ಮಗು, ಈ ಒಂದು ಸಾಧನೆ ಎಂಬುವಂತಹ ಮಾರ್ಗ ಬಹಳ ದೊಡ್ಡದಾಗಿರುವಂತಹದ್ದು. ಅದಲ್ಲಿ ಬಹಳ ದೂರ ನೀನು ಹೋಗಬೇಕು. ಆದರೆ ಒಂದು ಗುರಿಗೆ ಇಡುವಂತಹ ಒಂದು ಸಣ್ಣ ಹೆಜ್ಜೆಯೇ ಈ ಒಂದು ತಿರುಪತಿ ಮಾನಸ ಯಾತ್ರೆ. ಅದರ ಮೂಲಕವಾಗಿ ಆ ತಿರುಪತಿ ಕ್ಷೇತ್ರದಲ್ಲಿರುವಂತಹ ನಿನ್ನ ಬಿಮ್ಮನ ದರ್ಶನವನ್ನು ಮಾಡಿಕೊಂಡಾಗ ನಿನಗೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹಿಸುತ್ತಿದ್ದಾರೆ.
ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಮೂಲಕವಾಗಿ ನಾವು ತಿರುಪತಿ ಕ್ಷೇತ್ರಕ್ಕೆ ಬರುತ್ತಿದ್ದೇವೆ. ದಿವ್ಯವಾದ ತಿರುಪತಿ ಕ್ಷೇತ್ರ. ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮ್ಮ ಎಲ್ಲ ಪಾಪ ನಾಶ ಆಗತ್ತೆ ಅಂತ ನಮಗೆ ವಿಶೇಷವಾಗಿ ಬರುವಂತಹ ತತ್ವ. ವೆಂಕಟಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಪೂರ್ವದಲ್ಲಿ ನಮ್ಮ ಮಾಧವ ಬ್ರಾಹ್ಮಣನು ಪಾಪದ ಒಂದು ನಾಶವನ್ನು ಮಾಡಿಕೊಂಡ. ಯಾಕೆಂದರೆ ತಾನು ಮಾಡಬಾರದ ಪಾಪವನ್ನು ಮಾಡಿದರೂ ಪಶ್ಚಾತ್ತಾಪವನ್ನು ಪಟ್ಟನು. ಅಲ್ಲಿರುವಂತಹ ವೆಂಕಟಾದ್ರಿ ಪರ್ವತದ ಸ್ಪರ್ಶದಲ್ಲೇ ತನ್ನ ಪಾಪಗಳೆಲ್ಲ ವಾಂತಿ ರೂಪದಲ್ಲಿ ಹೊರಬಂದವು. ಅದೇ ರೀತಿಯಾಗಿ ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ಆ ಎಲ್ಲ ಪಾಪಗಳ ನಾಶ ಪರಮಾತ್ಮ ಈ ಒಂದು ಬೆಟ್ಟದಲ್ಲಿ ನಿಂತು ವೇಮ್ ಎಂಬುವಂತಹ ಪಾಪವನ್ನು ಕಟ ಮಾಡಲಿ ಪರಮಾತ್ಮ. ವೆಂಕಟಾದ್ರಿ ಪರ್ವತಸ್ಥ ಪರಮಾತ್ಮ ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಶೇಷದೇವರು ಪೂರ್ವದಲ್ಲಿ ತಾವು ವಾಯುದೇವರ ಮೇಲೆ ಅಹಂಕಾರವನ್ನು ಪಟ್ಟಾಗ ವಾಯುದೇವರು ಆ ಅಹಂಕಾರದ ನಾಶವನ್ನು ಮಾಡುತ್ತಾರೆ. ಆದ್ದರಿಂದ ವಿಶೇಷವಾಗಿ ನಮ್ಮಲ್ಲಿರುವಂತಹ ಅಹಂಕಾರ ಅಂದರೆ ನಮ್ಮಲ್ಲಿರುವಂತಹ ಅಹಂಕಾರ ಎಂಬುವಂತಹ ಅಸುರಕ್ಕೆ ಸಾಂಕೇತಿಕವಾಗಿರುವಂತಹ ಒಂದು ಅಹಂಕಾರವನ್ನು ದುರ್ಗಾದೇವಿ ರಕ್ತಬೀಜದ ಮೂಲಕವಾಗಿ ನಾಶ ಮಾಡುತ್ತಾಳೆ ಅಂತ ನಾವು ಸಪ್ತಶತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೂ ನಮ್ಮ ಬಿಂಬನಾಗಿರುವಂತಹ ಶ್ರೀಹರಿಗೆ ಅಹಂಕಾರ ಎಂಬುವಂತಹ ರೂಪವೂ ಇದೆ ಅಂತ ನಮ್ಮ ವ್ಯಾಸತತ್ವಜ್ಞರು ತಿಳಿಸುತ್ತಾರೆ. ಆದ್ದರಿಂದ ನಮ್ಮ ದೇಹದಲ್ಲಿರುವಂತಹ ಅಹಂಕಾರದ ನಾಶ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿಕೊಂಡರೂ ಮತ್ತೆ ಮತ್ತೆ ಹುಟ್ಟಿ ಬರುವಂತಹದ್ದೇ ರಕ್ತಬೀಜ ಅಂದರೆ ಮತ್ತೆ ಹುಟ್ಟಿ ಬರುವಂತಹದ್ದೇ ಒಂದು ಅಹಂಕಾರ. ಆದ್ದರಿಂದ ಶೇಷದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನೀವು ಹೇಗೆ ಕ್ಷಣಿಕವಾಗಿ ಅಹಂಕಾರ ಪಟ್ಟಿದರ ಮೂಲಕವಾಗಿ ನಿಮ್ಮ ಗುರುದ್ರೋಹವಾಯಿತು, ಆದರೆ ಆ ಗುರುಗಳು ನಿಮ್ಮ ಆ ಒಂದು ದೋಷವನ್ನು ಪರಿಹಾರ ಮಾಡಿದರೋ ಅದೇ ರೀತಿಯಾಗಿ ನಮ್ಮಲ್ಲಿ ಪದೇ ಪದೇ ಬರುವಂತಹ ಅಹಂಕಾರವನ್ನು ನೀವು ನಿಮ್ಮ ಗುರುಗಳ ಮೂಲಕವಾಗಿ ಅವರಲ್ಲಿರುವಂತಹ ಪರಮಾತ್ಮನ ಮೂಲಕವಾಗಿ ಸಂಹಾರ ಮಾಡಿ ಮತ್ತೆ ನಿರ್ಬೀಜೆಯಾಗಿರುವಂತಹ ರೀತಿಯಲ್ಲಿ ನೀವು ಅನುಗ್ರಹಿಸಬೇಕು. ಅಂತಹ ಶೇಷಾಚಲ ಪರ್ವತಸ್ಥನಾಗಿರುವಂತಹ ಶೇಷದೇವರು ವಾಯುದೇವರು ಶೇಷಾದ್ರಿ ವಾಸನಾಗಿರುವಂತಹ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬರೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಅಂಜನಾದೇವಿಯರು 12 ವರ್ಷಗಳ ಕಾಲ ದಿವ್ಯವಾದ ತಪಸ್ಸನ್ನು ಮಾಡಿ ವಾಯುದೇವರು ಎಂಬುವಂತಹ ಪುತ್ರರತ್ನವನ್ನು ಪಡೆದರು. ಅದೇ ರೀತಿಯಾಗಿ ನಾವು ಕೂಡ ತಪಸ್ಸನ್ನು ಮಾಡಿಕೊಳ್ಳುತ್ತಾ ಬರಬೇಕು. ಎಂತಹ ತಪಸ್ಸೆಂದರೆ ಶಾಸ್ತ್ರ ಎಂಬುವಂತಹ ವನದಲ್ಲಿ ಪರಮಾತ್ಮನ ಜ್ಞಾನ ಅದರ ಮಂಥನೆ ಎಂಬುವಂತಹ ಒಂದು ತಪಸ್ಸನ್ನು ಮಾಡಬೇಕು. ಆಲೋಚನೆ ಆ ಆಲೋಚನೆಯ ಮೂಲಕವಾಗಿ ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ವರವನ್ನು ನಾವು ಪಡೆದುಕೊಳ್ಳುತ್ತಾ ಬರಬೇಕು. ಹಾಗೂ ವಿಶೇಷವಾಗಿ ವನಂಗತೋ ಯತ್ ಹರಿಮಾಶ್ರಯೇತ ಅಂತ ನಮ್ಮ ಪ್ರಹ್ಲಾದರಾಜರು ಹೇಳುವಂತಹ ಮಾತು. ಸಜ್ಜನರ ಸಮೂಹ ಎಂಬುವಂತಹ ವನಕ್ಕೆ ನಾವು ಹೋಗಿ ನಮ್ಮ ಬಿಂಬನಾದ ಶ್ರೀಹರಿಯ ದರ್ಶನ ಎಂಬುವಂತಹ ಗುರಿಯ ಮೂಲಕವಾಗಿ ಅಲ್ಲಿರುವಂತಹ ಜ್ಞಾನಿಗಳಿಂದ ಸಾಧುಗಳಿಂದ ಗುರುಗಳಿಂದ ನಮ್ಮ ಬಿಂಬನಾದ ಶ್ರೀಹರಿಯ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಆ ರೂಪದ ಧ್ಯಾನವನ್ನು ಮಾಡುತ್ತಾ ಹರಿಮಾಶ್ರಯೇತ ಹರಿಯನ್ನು ಆಶ್ರಯಿಸಬೇಕು. ಆ ಒಂದು ಫಲವನ್ನು ಆ ಒಂದು ತಪಸ್ಸನ್ನು ಕೂಡ ನಾವು ಆಚರಣೆ ಮಾಡುತ್ತಾ ಬರಬೇಕು. ಅದು ಹೇಗೆ ಮಾಡಬೇಕು ಅಂದರೆ ನಮ್ಮ ಸ್ವರೂಪೋದ್ಧಾರಕಗಳು ಗುರುಗಳು ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ಅಲ್ಲಿ ಸಿಗುವಂತಹ ಎಲ್ಲ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸ್ವರೂಪೋದ್ಧಾರಕ ಗುರುಗಳು ಸಿಗುವಂತಹ ಫಲ ಅಂದರೆ ಆ ಒಂದು ಪುಣ್ಯ ನನಗೆ ಬೇಕು. ಆ ಪುಣ್ಯಕ್ಕೆ ಯಾವ ಸಾಧನೆ ಮಾಡಿಕೊಳ್ಳಬೇಕು ನೀವು ಅದನ್ನು ನನಗೆ ತಿಳಿಸಿಕೊಡಿರಿ ಅಂತ ನಾವು ಅವರಲ್ಲಿ ಪ್ರಾರ್ಥಿಸಿದಾಗ ಅವರು ಹೇಳುವುದೇ ಈ ಒಂದು ಮಧ್ವಶಾಸ್ತ್ರದ ಒಂದು ತತ್ವಗಳ ಚಿಂತನೆ, ಆ ಗ್ರಂಥಗಳ ಪಾರಾಯಣೆ ಪಾಠ. ಅದರಿಂದ ಆ ಚಿಂತನೆ ಮಾಡಿಕೊಳ್ಳುತ್ತಾ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿಯಾಗತ್ತೆ. ಸ್ವರೂಪೋದ್ಧಾರಕ ಗುರುಗಳು ಬಿಂಬನ ಚಿಂತನೆಯನ್ನು ಮಾಡಿಸಿ ಆ ಉಪಾಸನೆಯ ಮೂಲಕವಾಗಿ ವಿಶೇಷವಾಗಿ ಅಂದರೆ ಮಧ್ವಶಾಸ್ತ್ರದ ಜ್ಞಾನ ಅದರ ಮಂಥನೆಯಿಂದ ವಾಯುದೇವರು ಸಿಗುತ್ತಾರೆ. ಆ ವಾಯುದೇವರ ಸೇವೆಯಿಂದ ಗುರುಗಳು ಸಿಕ್ಕಿ ನಮ್ಮ ಪರಮಾತ್ಮನೂ ಕೂಡ ಸಿಗುತ್ತಾನೆ ಎಂಬುವಂತಹ ಒಂದು ಚಿಂತನೆ ಮಾಡಿಕೊಳ್ಳುತ್ತಾ ಬರಬೇಕು. ಅದರಿಂದ ಅಂಜನಾದ್ರಿ ಪರ್ವತದಲ್ಲಿರುವಂತಹ ಅಂಜನಾದೇವಿಯರು ವಾಯುದೇವರು ನಾವು ಹಾಗೂ ವಿಶೇಷವಾಗಿ ಅಂಜನಾದ್ರಿ ವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವನಕ್ಕೆ ಹೋಗಿ ಅಂದರೆ ಶಾಸ್ತ್ರದ ವನದಲ್ಲಿ ಸಜ್ಜನರ ಸಮೂಹದ ವನದಲ್ಲಿ ಒಂದು ವಿಶೇಷವಾದ ತಪಸ್ಸನ್ನು ಆಚರಿಸಿ ವಾಯುದೇವರು ಪರಮಾತ್ಮ ಎಂಬುವಂತಹ ವಿಶೇಷವಾದ ಫಲ ಪಡೆದುಕೊಳ್ಳುವ ಹಾಗೆ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ವಿಶೇಷವಾಗಿ ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ವೃಷಭಾಸುರ ಸಾವಿರಾರು ವರ್ಷ ನರಸಿಂಹದೇವರಿಗೆ ತಪಸ್ಸನ್ನು ಮಾಡಿದ. ತನ್ನ ಶಿರಸ್ಸನ್ನೇ ಒಂದು ಆಹುತಿಯಾಗಿ ಸಮರ್ಪಿಸುತ್ತಿದ್ದ. ಆದರೂ ಕೂಡ ತಾನು ಸಜ್ಜನರಿಗೆ ಒಂದು ದ್ರೋಹವನ್ನು ಮಾಡುತ್ತಿದ್ದ. ಆದ್ದರಿಂದ ಪರಮಾತ್ಮ ಬಂದು ಆ ಯುದ್ಧವನ್ನು ಮಾಡುತ್ತಾನೆ. ಆ ಯುದ್ಧದ ಕೊನೆಯಲ್ಲಿ ತಾನು ಪೂರ್ಣ ಶರಣಾಗತನಾದಾಗ ಪರಮಾತ್ಮ ಅನುಗ್ರಹ ಮಾಡುವವನಾಗಿದ್ದಾನೆ. ಅಂತಹ ವೃಷಭಾಚಲ ಪರ್ವತದಲ್ಲಿರುವಂತಹ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಇದೇ ರೀತಿಯಾಗಿ ನಾನು ಕೂಡ ಪೂರ್ಣ ಶರಣಾಗತಿ ನನ್ನ ಯೋಗ್ಯತಾನುಸಾರ ಆಗುವ ಒಂದು ಬುದ್ಧಿ ನೀನು ಕರುಣಿಸು. ಆದ್ದರಿಂದ ವೃಷಭಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ.
ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಗರುಡಾಚಲ ಪರ್ವತವನ್ನು ಏರುತ್ತಿದ್ದೇವೆ. ಎಂತಹ ಗರುಡಾಚಲ ಅಂದರೆ ನಮ್ಮ ಗರುಡದೇವರು 11 ಇಂದ್ರಿಯಗಳಿಂದ ನಮ್ಮ ಬಿಂಬನಾದ ಶ್ರೀಹರಿಯನ್ನು ಸೇವೆ ಮಾಡುತ್ತಿದ್ದಾರೆ. ಎಂತಹ ರೀತಿಯಲ್ಲಿ ಅಂದರೆ ವೈನತೆ ವಿನುತಾದೇವಿ ಪೂರ್ವದಲ್ಲಿ ಆ ಬಂಧನಕ್ಕೆ ಒಳಗಾಗಿದ್ದಾಳೆ. ಆ ಸಮಯದಲ್ಲಿ ನಮ್ಮ ಗರುಡದೇವರು ಅಮೃತವನ್ನು ತಂದು ಅವಳ ಬಂಧನವನ್ನು ಮೋಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಗರುಡದೇವರು ನಮ್ಮ ಬಿಂಬನಾದ ಶ್ರೀಹರಿ ಎಂಬುವಂತಹ ಅಮೃತವನ್ನು ತಂದು ನಮ್ಮ ಒಂದು ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಮಾತು ಬಂಧ ವಿಮೋಕ್ಷಾಯ ಆಹರತ್ ಅಮೃತಂ ಖಗಃ ಮಾಂತು ಸಂಸಾರ ಮೋಕ್ಷಾಯ ಅಮೃತೋದ್ವಹನಂ ತಥಾ ಅಂತ ಭಗವದ್ಭಕ್ತರು ಕೊಂಡಾಡುತ್ತಾರೆ. ವಿಶೇಷವಾಗಿ ಹೇಗೆ ನೀವು ಪೂರ್ವದಲ್ಲಿ ಮಾತೆಯ ಬಂಧನವನ್ನು ಅಮೃತದ ಮೂಲಕವಾಗಿ ಬಿಡುಗಡೆ ಮಾಡಿದಿರೋ ಗರುಡದೇವರೇ, ನನ್ನ ಸಂಸಾರದ ಬಂಧನವನ್ನು ಕೂಡ ನೀವು ನನ್ನ ಬಿಂಬನಾದ ಶ್ರೀಹರಿ ಎಂಬುವಂತಹ ಅಮೃತವನ್ನು ತಂದು ನನಗೆ ಕರುಣಿಸಿ ಬೇಗದಲ್ಲಿ, ಯಾಕಂದರೆ ಗರುಡಸ್ಥನಾದ ಪರಮಾತ್ಮ ವೇಗವಾಗಿ ಬಂದು ತನ್ನ ಭಕ್ತರು ಎಲ್ಲಿ ಕರೆಯುತ್ತಾರೋ ಅದೇ ಕ್ಷಣಕ್ಕೆ ತಾನು ಬಂದು ರಕ್ಷಿಸುತ್ತಾನೆ. ಅದೇ ರೀತಿಯಾಗಿ ನೀವು ಕೂಡ ಅತೀ ವೇಗದಲ್ಲಿ ಬೇಗವಾಗಿ ಬಂದು ಆ ಪರಮಾತ್ಮ ಎಂಬುವಂತಹ ಅಮೃತವನ್ನು ನನಗೆ ಕರುಣಿಸಿರಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಗರುಡಾಚಲ ಪರ್ವತದಲ್ಲಿರುವಂತಹ ಗರುಡದೇವರು, ವಾಯುದೇವರು ವಿಶೇಷವಾಗಿ ಹಾಗೂ ಗರುಡಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬರೋಣ. ಗರುಡಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇಲ್ಲಿ ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮ ನಮ್ಮ ಸ್ವರೂಪಾನಂದವನ್ನು ಕರುಣಿಸುತ್ತಾನೆ. ಹಾಗೂ ವಿಶೇಷವಾಗಿ ಸಂಸಾರದಲ್ಲಿ ನಮಗೆ ಯಾವ ಆನಂದ ಬೇಕು ಅಂತ, ನಿನ್ನ ಹೊರತು ನನಗೆ ಅನ್ಯರಿಂದೇನಯ್ಯ, ನಿನ್ನ ಸ್ತುತಿಪ ಸುಖಕ್ಕೆ ಎಣೆಗಾಣೆ ಶ್ರೀನಿವಾಸ ದಯಾನಿದೆ. ನಿನ್ನ ಸ್ತುತಿ ಎಂಬುವಂತಹ ವಿಶೇಷವಾಗಿರುವಂತಹ ಆನಂದ ನನಗೆ ಕರುಣಿಸೋ, ಯಾಕೆಂದರೆ ನಿನ್ನ ನಾಮ ಎಂಬುವಂತಹದ್ದೇ ನನಗೆ ಬೇಕಾಗಿರುವಂತಹ ಒಂದು ಬಹಳ ದೊಡ್ಡದಾದ ಒಂದು ವರ. ಯಾಕೆಂದರೆ ನಾಮದ ಮೂಲಕವಾಗಿ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಬೇಕು. ಯಾಕಂದರೆ ಮನ ನಾಮ ನೋಡಿ, ಮನಃಶಬ್ದವನ್ನು ನಾವು ಆ ಒಂದು ಅವಳಿ ಜೋಳಿ ಮಾಡಿದಾಗ ಅಂದರೆ ಈ ಒಂದು ನಾಮ ಮನ ಆ ಎರಡು ಅದೇ ಅಕ್ಷರಗಳು ಒಂದು ಮುಂದೆ ಬರುತ್ತೆ ಒಂದು ಹಿಂದೆ ಬರುತ್ತೆ. ಅಂದರೆ ನಮ್ಮ ಮನಸ್ಸು ಸ್ಥಿರವಾಗಬೇಕಾದರೆ ನಾಮ ಜಪದಿಂದನೇ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಪರಮಾತ್ಮನ ನಾಮವನ್ನು ನಾವು ಸ್ಮರಣೆ ಮಾಡುತ್ತಾ ನಮ್ಮ ಮನಸ್ಸಿನ ಸ್ಥಿರತೆ ಬರುತ್ತೆ, ಲೋಕದ ಮೇಲೆ ವಿರಕ್ತಿ ಬರುತ್ತೆ, ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ. ಆದ್ದರಿಂದ ವಿಶೇಷವಾಗಿ ನಾಮ ಜಪ ಎಂಬುವಂತಹದ್ದು, ನಿನ್ನ ಸ್ತುತಿ, ಪರಮಾತ್ಮನ ಸ್ತುತಿ ಎಂಬುವಂತಹ ವಿಶೇಷವಾದ ವರ ಪರಮಾತ್ಮ ಕರುಣಿಸಿದಾಗ ಆ ಒಂದು ಆನಂದ ನಮಗೆ ಬರುತ್ತದೆ. ಆ ಆನಂದದ ಮೂಲಕವಾಗಿ ನಮ್ಮ ಸಾಧನೆ ಹೆಚ್ಚಾಗುತ್ತಾ ಆ ನಮ್ಮ ಸ್ವರೂಪಾನಂದ ಅನುಭವ ಮೋಕ್ಷದಲ್ಲಿ ಆಗುವ ಒಂದು ಸಮಯ ಬೇಗನೆ ಬರುತ್ತದೆ. ಆದ್ದರಿಂದ ಆನಂದಾದ್ರಿ ಪರ್ವತದಲ್ಲಿರುವಂತಹ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಬರೋಣ. ಆನಂದಾದ್ರಿ ವಾಸ ಗೋವಿಂದ ಗೋವಿಂದ. ಮುಂದೆ ಬೆಟ್ಟವನ್ನು ಏರುತ್ತಾ ನಾವು ಬೇಡಿ ಆಂಜನೇಯನನ್ನು ನೋಡುತ್ತಿದ್ದೇವೆ. ಎಂತಹ ಬೇಡಿ ಆಂಜನೇಯ ಅಂದರೆ ರಾಮನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿರುವಂತಹ ಹನುಮಂತ ದೇವರು. ಅದೇ ರಾಮದೇವರೇ, ಆ ಆಂಜನೇಯ ಪ್ರಭುವಾಗಿರುವಂತಹ ರಾಮದೇವರೇ ನಮ್ಮ ಶ್ರೀನಿವಾಸ. ಯಾಕೆಂದರೆ ಲಕ್ಷ್ಮೀ ಸಮೇತನಾಗಿರುವಂತಹ ರೂಪವೇ ನಮ್ಮ ರಾಮದೇವರು. ಸೀತಾರಾಮರೇ ಎಂದಿಗೂ ಅವರ ವಿಯೋಗವಿಲ್ಲ. ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸನಾಗಿರುವಂತಹ ರಾಮದೇವರ ದರ್ಶನಕ್ಕೆ ನಾವು ಬರುತ್ತಿದ್ದೇವೆ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾ. ಎಂತಹ ಕರುಣಾಳು ಶ್ರೀನಿವಾಸ. ಈ ಒಂದು ನಮ್ಮ ವಿಜಯದಾಸರು ಹೇಳಿರುವ ಹಾಗೆ, ಈತನು ಪುಟ್ಟಿಸಿದ, ಈತಗೆ ಸಂತರ್ಪಣೆ ಮಾಡಿ, ಈ ಶ್ರೀನಿವಾಸನೇ ನಮ್ಮ ವಿಶೇಷವಾಗಿರುವಂತಹ ಶರೀರವನ್ನು ತಾನು ಸೃಷ್ಟಿಸಿದ, ಅದನ್ನು ನಾನು ಅವನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಆದ್ದರಿಂದ ನಾನು ಬೆಟ್ಟವನ್ನು ಏರುತ್ತಾ ಪರಮಾತ್ಮನ ದರ್ಶನಕ್ಕೆ ನಾನು ಬಂದಿದ್ದೇನೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಳುತ್ತಿದ್ದೇವೆ. ಅಲ್ಲೇ ಕಾಣಿಸುವಂತಹದ್ದೇ 4 ಮಾಡಬೀದಿಗಳು, ವಿಶೇಷವಾಗಿ 4 ಪುರುಷಾರ್ಥಕ್ಕೆ ಸಾಂಕೇತಿಕವಾಗಿರುವಂತಹದ್ದು, ಧರ್ಮಾರ್ಥ ಕಾಮ ಮೋಕ್ಷಗಳು. ವಿಶೇಷವಾಗಿ ನಾವು ಪೂರ್ವ ಬೀದಿಯಲ್ಲಿರುವಂತಹ ಮಾಡಬೀದಿ, ಅದು ಮೋಕ್ಷಕ್ಕೆ ಸಾಂಕೇತಿಕವಾಗಿರುವಂತಹದ್ದು, ಅದರಲ್ಲಿ ಬಂದಿದ್ದೇವೆ. ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ಸಂಕಲ್ಪ ಪುರಸ್ಸರವಾಗಿ ಸರಸ್ವತಿ ನದಿ ಅಂತ ನಾವು ತಿಳಿದುಕೊಳ್ಳುತ್ತಾ ಆ ಜಲಾಭಿಮಾನಿ ದೇವತೆಗಳನ್ನು ಸ್ಮರಿಸುತ್ತಾ ಅವರಲ್ಲಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿಯನ್ನು ಸ್ಮರಿಸುತ್ತಾ ನಾವು ಸ್ನಾನ ಮಾಡುತ್ತಿದ್ದೇವೆ ಸಂಕಲ್ಪ ಪುರಸ್ಸರವಾಗಿ. ನಮಗೆ ಕಾಣಿಸುವಂತಹದ್ದೇ ಮುಂದೆ ನಮ್ಮ ವ್ಯಾಸರಾಜರ ಆಹ್ನಿಕ ಮಂಟಪ. ಇಲ್ಲೇ ವ್ಯಾಸರಾಜರು ಇದ್ದು 12 ವರ್ಷಗಳ ಕಾಲ ಪರಮಾತ್ಮನ ಸೇವೆ ಮಾಡುತ್ತಾರೆ. ಹಾಗೂ ಕೆಲವರ ಪ್ರಕಾರ ಇದು ಶ್ರೀಪಾದರಾಜರ ಸಮಯದಲ್ಲಿ ಆಗಿರುವಂತಹದ್ದು. ಅಂದರೆ ಶ್ರೀಪಾದರಾಜರ ಸಮಯದಲ್ಲೇ ಈ ಒಂದು ಮಠ ದೇವಸ್ಥಾನ 12 ವರ್ಷಗಳ ಕಾಲ ಬಂದಾಗಿತ್ತು. ಹಾಗೂ ವ್ಯಾಸರಾಜರಿಗೆ ಯಾವ ಪೂಜಾ ಭಾಗ್ಯ ಬಂದಿತ್ತೋ ಅದು ಮೂಲತಃ ಶ್ರೀಪಾದರಾಜರದ್ದು ಅಂತ. ಆ ಶ್ರೀಪಾದರಾಜರಿಗೆ ಬಂದಂತಹ ಪೂಜಾ ಭಾಗ್ಯವನ್ನು ತಾವು ತಮ್ಮ ಶಿಷ್ಯರಾಗಿರುವಂತಹ ವ್ಯಾಸರಾಜರಿಗೆ ಮತ್ತೆ ಮೀಸಲಿಡ್ತಾರೆ. ಅಂದರೆ ಗುರುಗಳ ಕರುಣೆ ಇಷ್ಟು ಅಂತ. ಗುರುಗಳಿಗೆ ಬಂದಂತಹ ಆ ಒಂದು ಭಾಗ್ಯ ಶಿಷ್ಯರಿಗೆ, ಅಂದರೆ ಶಿಷ್ಯರು ಬೆಳೆಯಬೇಕು, ಶಿಷ್ಯರಿಗೆ ಸಾಧನೆ ಆಗಬೇಕು
ಹೇಗೆ ಗುರುಗಳಲ್ಲಿರುವಂತಹ ಲಕ್ಷಣವದು, ಅಂದರೆ ನಮ್ಮ ಶಿಷ್ಯರು ಬೆಳೆಯಬೇಕು, ಶಿಷ್ಯರ ಸಾಧನೆ ಆಗಬೇಕು ಎಂಬುವಂತಹ ಒಳ್ಳೆಯ ಚಿಂತನೆ ಶ್ರೀಪಾದರಾಜರು ಇದೇ ಒಂದು ಸಮಯದಲ್ಲಿ ತಾವು ಮಾಡ್ತಾರೆ. ಹಾಗೂ ವಿಶೇಷವಾಗಿ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದ್ದಾರೆ ಎಂಬುವಂತಹ ಪ್ರತೀತಿಗಳು ಕೂಡ ಇದೆ. ಅದರಿಂದ ಶ್ರೀಪಾದರಾಜರು ವ್ಯಾಸರಾಜರು ಆಹ್ನಿಕ ಮಾಡಿದಂತಹ ಸ್ಥಳ ಅಂತಲೇ ನಾವು ತೆಗೆದುಕೊಳ್ಳಬಹುದು. ಆ ಸ್ಥಳಕ್ಕೆ ವಿಶೇಷವಾಗಿ ನಮಸ್ಕರಿಸಿ ಅಲ್ಲೇ ಇರುವಂತಹ ಭೂವರಾಹ ದೇವರನ್ನು ನಾವು ನಮಸ್ಕರಿಸುತ್ತಿದ್ದೇವೆ. ಎಂತಹ ಭೂವರಾಹ ದೇವರು ಅಂದರೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಂತಹ ರೂಪ. ಅಂದರೆ ಲೋಕದ ಮೇಲೆ ಕಣ್ಣು, ಅಂದರೆ ಆಸೆ, ಹಿರಣ್ಯ ಲೋಕದ ಆಸೆಯ ಮೇಲೆ ಕಣ್ಣು, ಕಣ್ಣು ಹಾಕುವಂತಹದ್ದು, ಲೋಕದ ಮೇಲೆ ಆಸೆ ಇರುವಂತಹದ್ದು ನಮ್ಮಲ್ಲಿ ಆ ಹಿರಣ್ಯಾಕ್ಷನ ಸಾಂಕೇತಿಕ. ಆದ್ದರಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಂತಹ ಭೂವರಾಹ ರೂಪಿ ಪರಮಾತ್ಮ ನನ್ನ ದೇಹದಲ್ಲಿರುವಂತಹ, ನನ್ನಲ್ಲಿರುವಂತಹ ಲೋಕದ ಮೇಲೆ ಆಸೆ, ಲೋಕದ ಮೇಲೆ ಒಂದು ವಿರಕ್ತಿ ಪರಮಾತ್ಮ ವಿಶೇಷವಾಗಿ ಈ ರೀತಿಯಾಗಿ ಕರುಣಿಸಲಿ. ಲೋಕದ ಮೇಲೆ ಆಸೆ, ಆ ಒಂದು ಆಸೆಯನ್ನು ಸಂಹಾರ ಮಾಡಿ ಲೋಕದ ಮೇಲೆ ವಿರಕ್ತಿ ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುತ್ತಾ ಮುಂದೆ ನಾವು ಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ವಿಶೇಷವಾಗಿ ಮಹಾದ್ವಾರದ ಮೂಲಕವಾಗಿ ಸ್ಥೂಲ ಶರೀರದ ಪ್ರತಿರೂಪದಂತಿರುವ ಹಿತ್ತಾಳೆ ಬಾಗಿಲನ್ನು ದಾಟುತ್ತಿದ್ದೇವೆ. ನಾವು ಧ್ವಜಸ್ತಂಭ, ಬಲಿಪೀಠ, ಬುದ್ಧಿ ಮನಸ್ಸಿಗೆ ಪ್ರತಿರೂಪದಂತಿರುವಂತಹದ್ದು, ಅವನ್ನು ದಾಟಿ ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಹಾಗೂ ಮುಖ್ಯವಾಗಿ ಲಿಂಗದೇಹದ ಪ್ರತಿರೂಪದಂತಿರುವ ಚಿನ್ನದ ಬಾಗಿಲನ್ನು ದಾಟುತ್ತಿದ್ದೇವೆ. 3 ಆವರಣಗಳು ಕಾಣಿಸುತ್ತಿವೆ. ತಮೋಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ವಿಶೇಷವಾಗಿ ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟುತ್ತಾ ಬರುತ್ತಿದ್ದೇವೆ. ಅಲ್ಲೇ ಕಾಣಿಸುವಂತಹದ್ದು ನಮ್ಮ ಸ್ವರೂಪ ದೇಹದ ಒಂದು ಆಕಾರದಲ್ಲಿರುವಂತಹ ಗರ್ಭಗುಡಿ, ಅದರ ಸಾಂಕೇತಿಕವಾಗಿರುವಂತಹದ್ದು. ಅದರ ಒಳಗೆ ನಮಗೆ ಕಾಣಿಸುವುದೇ ನಮ್ಮ ಬಿಂಬನಾದ ಶ್ರೀಹರಿ ಶ್ರೀನಿವಾಸ ಶಿಲಾಮಯ ರೂಪದಲ್ಲಿ. ಜ್ಞಾನಿಗಳಿಗೆ ಸಾಕ್ಷಾತ್ ಶ್ರೀನಿವಾಸನೇ ತಮ್ಮ ಬಿಂಬನೇ ಬಂದು ನಿಂತಿದ್ದಾನೆ ಅಂತ ಕಾಣಿಸುತ್ತದೆ. ಆದರೆ ನಮಗೆ ಶಿಲಾಮಯ ರೂಪ ಕಾಣಿಸಿದ್ದರೂ ಅದರ ಒಳಗೆ ನಮ್ಮ ಬಿಂಬನಾದ ಶ್ರೀಹರಿ ಇದ್ದಾನೆ ಎಂಬುವಂತಹ ದೃಢವಾದ ನಂಬಿಕೆ ನಮಗಿದೆ. ಅಂತಹ ಶ್ರೀನಿವಾಸನ ಆಕಾರವನ್ನು ನೋಡುತ್ತಾ ನಮಗೆ ಮಾತೇ ಬರುತ್ತಿಲ್ಲ. ಎಂತಹ ಅದ್ಭುತವಾದ ರೂಪ ಪರಮಾತ್ಮನದ್ದು. ಆ ಪಾದಮೂಳಿ ಪರ್ಯಂತರವಾಗಿ ನಾವು ನೋಡುತ್ತಿದ್ದೇವೆ. ಇದನ್ನೇ ನಮ್ಮ ಶ್ರೀಪಾದರಾಜರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಶ್ರೀನಿವಾಸನ ರೂಪ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೇ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಪರಮಾತ್ಮನ ಪಾದ ಹೇಗಿದೆ ಅಂದರೆ ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ, ಶಂಖಚಕ್ರಾದಿಗಳಿಂದ ಕೂಡಿದಂತಹ ಪಾದ. ಅಂಕುಶ ಕುಲಿಶ ಧ್ವಜ ರೇಖಿತ ಅಂಕಿತ ಪಾದವ. ಪಂಕಜಾಸನನ ಹೃದಯದಲ್ಲಿ, ಬ್ರಹ್ಮದೇವರ ಹೃದಯದಲ್ಲಿ ನಿತ್ಯವಾಗಿ ಇರುವಂತಹ ಪಾದ. ಸಂಕಟಹರ ಶ್ರೀ ವೆಂಕಟೇಶನ ದಿವ್ಯವಾದ ಪಾದ. ಲಲನೆ ಲಕ್ಷ್ಮೀ ಯಂಕದಲ್ಲಿ ನಲಿವ ಪಾದವ, ಲಕ್ಷ್ಮೀದೇವಿಗೆ ಒಲಿದಂತಹ ಪಾದ. ಹಾಗೂ ವಿಶೇಷವಾಗಿ ಜಲಜಾಸನನ ಅಭೀಷ್ಟಗಳಲ್ಲಿ ವಿಶೇಷವಾಗಿ ಸಲ್ಲಿಸುವಂತಹ ಪಾದ. ಹಾಗೂ ಬಲಿಯ ಮೆಟ್ಟಿದಂತಹ ಭಾಗೀರಥಿಯನ್ನು ಪಡೆದಂತಹ ದಿವ್ಯವಾದ ಪಾದ, ಗಂಗೆಯನ್ನು ಪಡೆದಂತಹ ಪಾದಗಳು. ವಿಶೇಷವಾಗಿ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ, ಅಹಲ್ಯೆಯನ್ನು ಉದ್ಧರಿಸಿದಂತಹ ದಿವ್ಯವಾದ ಪಾದ. ಶಕಟಾಸುರನನ್ನು ಸಂಹರಿಸಿದಂತಹ ಕೃಷ್ಣನ ಪುಟ್ಟ ಪಾದಗಳು. ಆದರೆ ಅಂಡಜ ಹನುಮರ ಭುಜದೊಳಪ್ಪವ ಪಾದವ, ವಿಶೇಷವಾಗಿ ಹನುಮಂತ ದೇವರ ಮೇಲೆ ಕೂಡಿದಂತಹ ರಾಮನ ಪಾದವೇ ಇದು. ಕೃಷ್ಣನ ಪುಟ್ಟ ಪಾದವೇ ಆ ರಾಮನ ದೊಡ್ಡ ಪಾದವು. ಅಂತಹ ರಂಗವಿಠಲನ ದಿವ್ಯವಾದ ಪಾದವನ್ನು ನಾವು ಕಾಣುತ್ತಿದ್ದೇವೆ. ಆ ಶ್ರೀನಿವಾಸ ವೆಂಕಟೇಶ ದೇವರ ದಿವ್ಯವಾದ ಪಾದವನ್ನು ನೋಡುತ್ತಿದ್ದೇವೆ. ಅವನ ಕಾಲ್ಗೆಜ್ಜೆಯನ್ನು ನೋಡುತ್ತಿದ್ದೇವೆ. ಹೇಗೆ ಕಾಲ್ಗೆಜ್ಜೆ ಅಂದರೆ ಹಂಸ ಪಕ್ಷಿಗಳು ಮಂಜುಳ ಧ್ವನಿ ಹೇಗೆ ಮಾಡುತ್ತವೋ ಅದೇ ರೀತಿಯಾಗಿ ಅವನ ಮೇಲೆ, ಕಾಲಿನ ಮೇಲೆ ಇರುವಂತಹ ಗೆಜ್ಜೆಗಳು ನಾದವನ್ನು ಮಾಡುತ್ತಿವೆ. ಪರಮಾತ್ಮನ ಉದ್ಯದಾದಿತ್ಯ ಸಂಕಾಶ ವರ್ಣವನ್ನು ನೋಡುತ್ತಿದ್ದೇವೆ. ಸಚ್ಚಿದಾನಂದ ವಿಗ್ರಹವನ್ನು ನೋಡುತ್ತಿದ್ದೇವೆ. ಅವನು ರತ್ನಖಚಿತ ಓಡ್ಯಾಣವನ್ನು ಹಾಕಿದ್ದಾನೆ ಕಟಿಭಾಗದಲ್ಲಿ. ದಿವ್ಯವಾದ ಪೀತಾಂಬರವನ್ನು ಹುಟ್ಟಿದ್ದಾನೆ. ಚಿನ್ನದ ಬಾಹುಪುರಿ ಖಡ್ಗ ಉಂಗುರುಗಳನ್ನು ನೋಡುತ್ತಿದ್ದೇವೆ. ಮುತ್ತು ರತ್ನ ಹವಳದಂತೆ ಹೊಳೆಯುವಂತಹ ಕಂಠಹಾರ ನೋಡುತ್ತಿದ್ದೇವೆ. ಶ್ರೀವತ್ಸ ಕೌಸ್ತುಭ ಎಂಬುವಂತಹ 2 ತಾನು ಎದೆ ಮೇಲೆ ತಾನು ನಾನಾಭರಣ ಭೂಷಿತನಾಗಿದ್ದಾನೆ. ಮಂದಹಾಸದಿಂದ ಮಂದಸ್ಮಿತನಾಗಿ ಪರಮಾತ್ಮ ನಮ್ಮನ್ನು ನೋಡುತ್ತಿದ್ದಾನೆ. ಅರವಿಂದಾಯುತೇಕ್ಷಣ, ಕಮಲದಂತೆ, ಅದರ ಕಮಲಕ್ಕಿಂತ ಅತ್ಯಂತ ಉತ್ತಮವಾಗಿರುವಂತಹ ದಿವ್ಯವಾದ ಕಣ್ಣುಗಳಿಂದ ತಾನು ನಮ್ಮನ್ನು ನೋಡಿ ನಮ್ಮನ್ನು ಅನುಗ್ರಹ ಮಾಡುತ್ತಿದ್ದಾನೆ. ಬ್ರಹ್ಮೇಶಾನಾದಿಭಿಸೇವ್ಯಂ ಅಂತ ನಮ್ಮ ಹಿರಿಯರು ಕೊಂಡಾಡುತ್ತಾರೆ. ಯಾಕೆಂದರೆ ಈ ಪರಮಾತ್ಮ ನಮಗಷ್ಟೇ ಅಲ್ಲ, ಬ್ರಹ್ಮಾದಿ ಲಕ್ಷ್ಮ್ಯಾದಿ ಎಲ್ಲ ಒಂದು ಲಕ್ಷ್ಮೀದೇವಿ ಹಾಗೂ ಬ್ರಹ್ಮಾದಿ ಎಲ್ಲ ಜೀವರಿಗೆ ಒಲಿದಂತಹ ಪರಮಾತ್ಮ, ಅವರೆಲ್ಲರಲ್ಲೂ ಇದ್ದು ಎಲ್ಲ ಕಾರ್ಯವನ್ನು ಮಾಡಿಸುವಂತಹ ದಿವ್ಯವಾದ ಪರಮಾತ್ಮನೇ ಈ ಪರಮಾತ್ಮ. ಅಂತಹ ಪರಮಾತ್ಮ ಏನು ಹೇಳಲಿಕ್ಕೆ ಸಾಧ್ಯ. ಆ ಪರಮಾತ್ಮನಿಗೆ ನಾವು ವಿಶೇಷವಾಗಿ ಪೂಜೆ ಮಾಡುವಂತಹ ಒಂದು ಪ್ರಾರ್ಥನೆ ಇದೆ. ಆ ಪರಮಾತ್ಮನ ಅನುಗ್ರಹದ ಮೂಲಕವಾಗಿ ವಿಶೇಷವಾಗಿ ಶ್ರೀಪಾದರಾಜರೇ ಹೇಳುವಂತಹ ಒಂದು ಬಿಂಬ ಪೂಜೆಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ.
ನಾನಿನಗೇನೋ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದಳು ನಿಂದಿರೋ ಹರಿಯೇ ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ನನ್ನ ಹೃತ್ಕಮಲದಲ್ಲಿ ನೀನು ನಿಂತ್ಕೋ, ನಾನು ಏನು ಪೂಜೆ ಮಾಡ್ತೇನೆ ಅಂತ ನಾನು ಹೇಳುತ್ತಾ ಬರುತ್ತೇನೆ. ಶಿರ ನಿನ್ನ ಚರಣದಲ್ಲೆರಗಲಿ, ಎನ್ನ ಚಕ್ಷುಗಳು ನಿನ್ನ ನೋಡಲಿ, ನನ್ನ ತಲೆ ನಿನ್ನ ಪಾದಕ್ಕೆ ಬೀಳಲಿ, ನನ್ನ ಕಣ್ಣುಗಳು ನಿನ್ನನ್ನು ನೋಡಲಿ ಹರಿಯೇ. ಕರ್ಣಗೀತಂಗಳ ಕೇಳಲಿ, ನಾನು ಕೇಳುವಂತಹ ಎಲ್ಲ ಶಬ್ದಗಳೇ ನಿನ್ನ ಗೀತವಾಗಲಿ, ಹಾಗೂ ನನ್ನ ನಾಸಿಕ ನಿನ್ನ ನಿರ್ಮಾಲ್ಯದ ಆಘ್ರಾಣೆ ಮಾಡಲಿ ಶ್ರೀಹರಿಯೇ. ನಾಲಿಗೆ ನಿನ್ನನ್ನು ಕೊಂಡಾಡಲಿ, ಎನ್ನ ಕರಗಳೆರಡು ನಿನಗೆ ಮುಗಿಯಲಿ ಹರಿಯೇ. ನನ್ನ 2 ಕೈಗಳಿಂದ ನಿನಗೆ ಮುಗಿಯುವಂತಹ ಬುದ್ಧಿಯನ್ನು ಕೊಡು, ಹಾಗೂ ನಾನು ಮಾಡುವಂತಹ ಎಲ್ಲ ಕರ್ಮಗಳೂ ಕೂಡ ನಿನ್ನ ಪೂಜೆಯಾಗಲಿ. ನಿನ್ನ ಪಾದ ತೀರ್ಥಯಾತ್ರೆ ಹೋಗಲಿ, ನಾನು ಏನು ಓಡಾಡುತ್ತೇನೋ ಅದು ವಿಶೇಷವಾಗಿ ತೀರ್ಥಯಾತ್ರೆ ಅಂದರೆ ತೀರ್ಥಯಾತ್ರೆಗೂ ಹೋಗುವಂತಹ ಬುದ್ಧಿಯನ್ನು ಕರುಣಿಸು, ಹಾಗೂ ನಾನು ದಿನದಿನಕ್ಕೆ ಸಂಚರಿಪ ಎಲ್ಲ ಸ್ಥಳಗಳು ನಿನಗೆ ಅರ್ಪಣೆ ಮಾಡಿದಾಗ ಅದು ಕೂಡ ನಿನ್ನ ತೀರ್ಥಯಾತ್ರೆ ಆಗಲಿ ಶ್ರೀಹರಿಯೇ. ಹಾಗೂ ನಿನ್ನ ಧ್ಯಾನ ಎನಗೊಂದು ಕೂಡೋಕೊಂಡ್ಯ ಹರಿಯೇ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೂ ಬುದ್ಧಿ ನಿನ್ನೊಳು ಕುಣಿದಾಡಲಿ, ಎನ್ನ ಚಿತ್ತ ನಿನ್ನಲ್ಲಿ ನಲಿದಾಡಲಿ ಹರಿಯೇ. ಭಕ್ತಜನರ ಸಂಘವೂ ದೊರಕಲಿ, ರಂಗವಿಠಲ ನಿನ್ನ ದಯವಾಗಲಿ ಹರಿಯೇ. ದಯಮಾಡೋ ಶ್ರೀಹರಿ, ನನ್ನ ಚಿತ್ತ ನಿನ್ನಲ್ಲಿ ಕೂಡಲಿ. ನಾನು ಯೋಚನೆ ಮಾಡುವಂತಹ ಪ್ರತಿಯೊಂದು ಆ ಒಂದು ಏನು ಮನೋವೃತ್ತಿಗಳಿವೆ, ಸುಮನೋವೃತ್ತಿಗಳಿವೆ ಸುಮನ, ನಿನಗೆ ಪುಷ್ಪದ ರೂಪದಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ ಅಂತ ಶ್ರೀಪಾದರಾಜರೇ ತಾವು ಹೇಳುತ್ತಾ ಬರ್ತಾರೆ. ಅಂತಹ ಪರಮಾತ್ಮನ ಪಾದಕ್ಕೆ ನಾವು ಆ ಒಂದು ಶರಣಾಗತಿ ಆಗುವಂತಹ ಬುದ್ಧಿ ತಾವು ಕರುಣಿಸುತ್ತಿದ್ದಾರೆ. ಅಂತಹ ಪರಮಾತ್ಮನಲ್ಲಿ ನಾವು ಒಂದು ಆಜ್ಞಾಪನೆಯನ್ನು ಕೇಳುತ್ತಿದ್ದೇವೆ. ಪರಮಾತ್ಮ, ನಿನ್ನ ಪಾದದ ಸ್ಪರ್ಶ ಮಾಡಬಹುದಾ ಅಂತ. ಪರಮಾತ್ಮನೂ ಕೂಡ ಕರುಣಾಳು ಆಗಿರುವಂತಹ ಶ್ರೀನಿವಾಸ ಶ್ರೀಪಾದರಾಜರ ಮೂಲಕವಾಗಿ, ವಾಯುದೇವರ ಮೂಲಕವಾಗಿ ಕರುಣಿಸಿ, ಹೌದು ನಿನ್ನ ಪಾದದ ಸ್ಪರ್ಶವನ್ನು ಮಾಡಬಹುದು ಅಂತ ಆಜ್ಞಾಪನೆ ಮಾಡುತ್ತಿದ್ದಾನೆ. ದಿವ್ಯವಾದ ಪಾದ ಸ್ಪರ್ಶವನ್ನು ಮಾಡುತ್ತಿದ್ದೇವೆ. ಎಂತಹ ದಿವ್ಯವಾದ ಪಾದ! ನಾವು ಎಷ್ಟೇ ಕೇಳಿದ್ವಿ, ಸಿಕ್ಕಿದೆ ಶ್ರೀರಂಗನಾಥನ ಪುಟ್ಟ ಪಾದವ, ಶಂಖಚಕ್ರ ಗದಾಪದ್ಮ ರೇಖಿತವಾಗಿರುವಂತಹ ವೆಂಕಟೇಶನ ದಿವ್ಯ ಪಾದವನ್ನು ಹಿಡಿದುಕೊಂಡಿದ್ದೇವೆ. ಆನಂದ ಬಾಷ್ಪಗಳು ಕಣ್ಣೀರಿಂದನೇ ನಾವು ಪರಮಾತ್ಮನ ಪಾದವನ್ನು ನಾವು ತೊಳೆಯುತ್ತಿದ್ದೇವೆ. ನಾವು ಮಾಡಿಕೊಳ್ಳುವಂತಹ ಪ್ರಾರ್ಥನೆಯೇ ನಮ್ಮ ಶ್ರೀಪಾದರಾಜರು ಮಾಡಿದಂತಹ ಪ್ರಾರ್ಥನೆ. ಉತ್ತಮರ ಸಂಘ ಎನಗಿತ್ತು ಸಲಹೋ, ಚಿತ್ತಜನಕ ಸರ್ವೋತ್ತಮ ಮುಕುಂದ. ಉತ್ತಮರ ಸಂಘ ಎನಗಿತ್ತು ಸಲಹೋ, ಉತ್ತಮರ ಸಂಘ ನನಗೆ ಕರುಣಿಸು. ಯಾಕೆಂದರೆ ಉತ್ತಮರು ಏನು ಮಾಡ್ತಾರೆ, ನಮ್ಮ ಶ್ರೀಪಾದರಾಜರ ಜೀವನ ಚರಿತ್ರೆಯನ್ನು ನಾವು ಕೇಳುತ್ತಾ ಬರುತ್ತೇವೆ. ಅರಿಯರೋ ನಿನ್ನಲ್ಲದೆ ಮತ್ತನ್ಯ ದೇವರ, ಮರೆಯರೋ ನೀ ಮಾಡಿದ ಅನಿಮಿತ್ತ ಉಪಕಾರ, ತೊರೆಯರೋ ನಿನ್ನಂಘ್ರಿ ಸೇವೆ ಪ್ರತಿವಾಸರ, ಅರಿಯರೋ ಪರತತ್ವವಲ್ಲದೆ ಇತರ ವಿಚಾರ. ಹಾಗೆ ನಿನ್ನಲ್ಲೇ ತಾವು ಎಲ್ಲ ಚಿತ್ತವನ್ನು ಇಟ್ಟುಕೊಂಡಿದ್ದಾರೆ, ನಿನ್ನನ್ನೇ ಸದಾಕಾಲ ಚಿಂತನೆ ಮಾಡುತ್ತಾರೆ. ನಾವು ಧ್ರುವರಾಜರ ಚಿಂತೆಯಲ್ಲೇ ನೋಡ್ತೇವೆ. ಆದ್ದರಿಂದ ವಿಶೇಷವಾಗಿ ಅಂತಹ ನಿನ್ನ ಭಕ್ತರ ಒಂದು ಕರುಣೆ ನಮ್ಮ ಮೇಲೆ ಬೀರಲಿ, ನಿನ್ನ ಭಕ್ತರ ಸಂಘ ವಿಶೇಷವಾಗಿ ದೊರಕಲಿ. ನಮ್ಮ ಶ್ರೀಪಾದರಾಜರಂತಹ, ರಾಘವೇಂದ್ರ ಸ್ವಾಮಿಗಳಂತಹ ಮುತ್ತುಗಳು ನೀನು, ನಿಮ್ಮ ಭಕ್ತ ರತ್ನಗಳು ನಮಗೆ ಕರುಣಿಸಿದ್ದೀಯಾ. ಅವರ ಚಿಂತನೆ, ಅವರ ಸೇವೆ, ಅವರನ್ನು ಸೇವೆ ಮಾಡುವಂತಹ ಭಕ್ತರ ಸೇವೆ ನನಗೆ ಕರುಣಿಸು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥೆ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಬಿಡನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಅಂತ ಹೇಳುತ್ತಾ ಒಂದು ಮಾನಸಯಾತ್ರೆ ಅಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ಪುಟ್ಟ ಪಾದಗಳಲ್ಲಿ ನಾವು ಸಮರ್ಪಣೆ ಮಾಡೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ. ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸಹೃತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ಹರೇ ನಮಃ.